ನೀವು ಸೀಲಿಂಗ್ ನೋಡೋದಾದ್ರೆ WPC ಶೀಟ್ಸ್ ನಾವು ಯೂಸ್ ಮಾಡಿದೀವಿ, ಕೊರಿಯನ್ ಯೂಸ್ ಮಾಡಿದೀವಿ, ವಿತ್ ಮಾರ್ಬಲ್ ಪ್ಯಾನಲಿಂಗ್ ಮಾಡಿದೀವಿ. ಇಲ್ಲಿ ನೋಡ್ಬೋದು ನೀವು ಒಂದೊಂದು ಟೇಬಲ್ಗೂ ಕೂಡ ಸಪರೇಟ್ ಆಗಿ ಪ್ರಾವಿಷನ್ ಇದೆ. ಲೈಟ್ ಗ್ರೇ ಯೂಸ್ ಮಾಡಿದೀವಿ. ಇಲ್ಲಿ ಪೂಜಾ ರೂಮ್ ನೋಡೋದಾದ್ರೆ ನಾವು ಇದು ಕಂಪ್ಲೀಟ್ ಟ್ರೆಡಿಷನಲ್ ಲುಕ್ಗೋಸ್ಕರ ಇವ್ರದೇ ಒಂದು ಫ್ಯಾಕ್ಟ್ರಿ ಇರೋದು, ನಿಮಗೆ ಕಾಸ್ಟ್ ಎಫೆಕ್ಟಿವ್ ಆಗುತ್ತೆ, ಟೈಮಿಂಗ್ ಕೂಡ ಬೇಗ ಕಂಪ್ಲೀಟ್ ಮಾಡಿಕೊಡ್ತಾರೆ. ಟಿವಿ ಕ್ಯಾಬಿನೆಟ್ ಕೂಡ ನಾವು ಗ್ರೇ ಕಲರ್ ಅಲ್ಲೇ ಹೋಗಿದ್ದೀವಿ. ಬಂದ್ಬಿಟ್ಟು ಮಾಸ್ಟರ್ ಬೆಡ್ರೂಮ್ ಬರುತ್ತೆ, ಸೆನ್ಸರ್ ಲೈಟ್ಸ್ ಇದೆ, ನೀವು ಓಪನ್ ಮಾಡಿದ ತಕ್ಷಣ ಲೈಟ್ಸ್ ಆನ್ ಆಗುತ್ತೆ. ಇದು ಇನ್ನೊಂದು ಬೆಡ್ರೂಮ್ ಬರುತ್ತೆ, ಮಾಸ್ಟರ್ ಬೆಡ್ರೂಮ್ ಆದ್ಮೇಲೆ ಇನ್ನೊಂದು ರೂಮ್ ಇದೆ. ಮಿನಿಮಮ್ ಬಜೆಟ್ ಅಲ್ಲಿ ಲಕ್ಸುರಿಯಸ್ ಆಗಿ ಹೇಗೆ ಮಾಡಬಹುದು ಅಂತ ಈ ಕಿಚನ್ ನೋಡೋದಾದ್ರೆ ಕಂಪ್ಲೀಟ್ ಲ್ಯಾವೆಂಡರ್ ಕಲರ್ ಯೂಸ್ ಮಾಡಿದೀವಿ. ಕ್ಲೈಂಟ್ಸ್ ಕೇಳ್ತಾರೆ ತುಂಬಾ ಚೆನ್ನಾಗಿರ್ಬೇಕು, ಯಾರ್ಯಾರು ಗೆಸ್ಟ್ ಬಂದ್ರೆ ನೋಡಿದ್ರೇನು ನೀಟ್ ಆಗಿರ್ಬೇಕಂತ. ಹೌದು, ಇದು ಬ್ಯಾಕ್ ಗ್ರೌಂಡ್ ಅಲ್ಲಿ ಕೊರಿಯನ್ ಯೂಸ್ ಮಾಡಿದೀವಿ ನಾವು. ಟಿವಿ ಕ್ಯಾಬಿನೆಟ್ಸ್ ಅಲ್ಲೂ ನಾವು ಇಲ್ಲಿ PU ಫಿನಿಶ್ ನ ಯೂಸ್ ಮಾಡಿದೀವಿ. ಇಲ್ಲೆಲ್ಲಾದ್ರೂ ಹಿಡನ್ ಡೋರ್ ಕಾಣಿಸ್ತಾ ಇದೆಯಾ ನಿಮ್ಗೆ? ಇಲ್ಲ, ಯಾವ್ದು ಡೋರ್ ಕಾಣಿಸ್ತಿಲ್ಲ ಆಕ್ಚುಲಿ. ಕಿಚನ್ ಅವ್ರು ಫುಲ್ ವೈಟ್ ಥೀಮ್ ಅಲ್ಲಿ ಕೇಳಿದ್ರು. ಪ್ಯಾಂಟ್ರಿ ಪುಲ್ ಔಟ್ ಬರುತ್ತೆ. ಇದಕ್ಕೆ ಎಷ್ಟು ಬೆಡ್ರೂಮ್ ಬರುತ್ತೆ, ಇದು ಕಂಪ್ಲೀಟ್ ಗ್ರೀನ್ ಥೀಮ್ ಇದೆ. ಇಲ್ಲಿ ನಾವು ಡಬಲ್ ಹೈಟ್ ವಾಲ್ ಆಗಿರೋದ್ರಿಂದ ನಾವು ಸಿಮೆಂಟ್ ಟೆಕ್ಸ್ಚರ್ ಲ್ಯಾಮಿನೇಟ್ ಇರೋ ಎಂಟ್ರೆನ್ಸ್ ಬಂದಿದ ತಕ್ಷಣ ಒಂದು ಯೂಸ್ ಡೋರ್ ಇದೆ. ನಾವು ವಿನಿಯರ್ ಯೂಸ್ ಮಾಡಿದೀವಿ. ಮಾಸ್ಟರ್ ಬೆಡ್ರೂಮ್ ಹೆಂಗಿರ್ಬೇಕೋ ಆ ತರನೇ ಪ್ಲಾನ್ ಮಾಡಿದೀರಾ. ನಾವು ಮಿರರ್ಸ್ ಅಲ್ಲಿ ಕೂಡ ಡಿಸೈನ್ಸ್ ಕೊಡ್ತೀವಿ. ಆ 40 to 45 lakhs ಅಲ್ಲಿ ಯಾವ ತರ ಇಂಟೀರಿಯರ್ ಯೂಸ್ ಮಾಡಿದ್ದಾರೆ, ಅದ್ರಲ್ಲಿ ಯಾವ ತರ ಮೆಟೀರಿಯಲ್ಸ್ ಪ್ಲಾನ್ ಮಾಡಿದ್ದಾರೆ ನೋಡ್ತಿರ್ಬೋದು. ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ಪವನ್ ಮಾತಾಡ್ತಿರೋದು. ಸೊ ಇವತ್ತು ನಿಮ್ಮೊಂದೇ ಒಂದು ಸೂಪರ್ ಆಗಿರೋ ಒಂದು ಬಿಲ್ಡಿಂಗು, ಮತ್ತು ಆ ಬಿಲ್ಡಿಂಗ್ ಒಳಗೆ ಯಾವ ಥರ ಒಂದು ಸೂಪರ್ ಆಗಿರೋ ಒಂದು ಇಂಟೀರಿಯರ್ ಮಾಡಿದ್ದಾರೆ ಅದು ಎಲ್ಲರೂ ಕೂಡ ತೋರಿಸ್ತೀನಿ. ಆ್ಯಕ್ಚುಲಿ ಬಂದ್ಬಿಟ್ಟು ಇಂಟೀರಿಯರ್ ಇದಕ್ಕೆ ಬಂದ್ಬಿಟ್ಟು ಆಲ್ಮೋಸ್ಟ್ ಒಂದು 40 to 45 lakhs ಆಗಿದೆ. ಆ 40 to 45 lakhsಲ್ಲಿ ಯಾವ ಥರ ಇಂಟೀರಿಯರ್ ಯೂಸ್ ಮಾಡಿದ್ದಾರೆ, ಅದ್ರಲ್ಲಿ ಯಾವ ಥರ ಮೆಟೀರಿಯಲ್ಸ್ ಪ್ಲಾನ್ ಮಾಡಿದ್ದಾರೆ ನೋಡ್ತಿರ್ಬೋದು. ಸೊ ಈ ಬಿಲ್ಡಿಂಗ್ ಬಂದ್ಬಿಟ್ಟು 30-50 ಡೈಮೆನ್ಷನು, G+4 ಬರುತ್ತೆ. ಸೊ ಗ್ರೌಂಡ್ ಫ್ಲೋರಲ್ಲಿ ಒಂದು ಆಫೀಸು, ಸಿಂಪಲ್ ಆಫೀಸ್ ಮಾಡಿದ್ದಾರೆ, ಮತ್ತು ಫಸ್ಟ್ ಫ್ಲೋರಲ್ಲಿ ಒಂದು ಆಫೀಸ್ ಇದೆ, ಸೆಕೆಂಡ್ ಫ್ಲೋರ್, ಥರ್ಡ್ ಫ್ಲೋರಲ್ಲಿ ಒಂದು ಡೂಪ್ಲೆಕ್ಸ್ ಮನೆ ಇದೆ. ಸೊ ಆಫೀಸು ಮನೆ ಯಾವ ಥರ ಒಂದು ಇಂಟೀರಿಯರ್ ಮಾಡ್ಬೋದು ಅನ್ನೋದು ಈ ವಿಡಿಯೋಲಿ ತೋರಿಸ್ಕೊಡ್ತೀವಿ. ಈ ಇಂಟೀರಿಯರ್ ಡಿಸೈನ್ ಮಾಡಿದ ಕಂಪನಿ ಹೆಸರು ಬಂದ್ಬಿಟ್ಟು ಕಾಸಾ ಟೈಲ್ಸ್ ಅಂತ. ಇವರು ಕನ್ಸ್ಟ್ರಕ್ಷನ್ ಮಾಡ್ತಾರೆ ಮತ್ತು ಇಂಟೀರಿಯರ್ ಮಾಡ್ತಾರೆ. ಸೊ ಇವತ್ತು ಈ ಬಿಲ್ಡಿಂಗಲ್ಲಿ ಇಂಟೀರಿಯರ್ ಪ್ರಾಜೆಕ್ಟ್ಸ್ ಯಾವ ಥರ ಇದೆ ಎಲ್ಲನೂ ನೋಡೋಣ. ಇವ್ರದ್ದು ಇನ್ನೊಂದು ಅಡ್ವಾಂಟೇಜಸ್ ಏನಂದರೆ ಇವ್ರದ್ದೇ ಒಂದು ಫ್ಯಾಕ್ಟ್ರಿ ಇರೋದು, ನಿಮಗೆ ಕಾಸ್ಟ್ ಎಫೆಕ್ಟಿವ್ ಆಗುತ್ತೆ, ಟೈಮಿಂಗ್ ಕೂಡ ಬೇಗ ಕಂಪ್ಲೀಟ್ ಮಾಡಿಕೊಡ್ತಾರೆ. ಸೊ ಇಷ್ಟು ಟೈಮ್ ಪೀರಿಯಡಲ್ಲೇ ಕೂಡ ಮಾಡಿಕೊಡ್ತಾರೆ. ಮತ್ತು ನಿಮಗೆ ಪ್ರೈಸಿಂಗು, ಬಡ್ಜೆಟು, ಕ್ವಾಲಿಟಿಯಲ್ಲಿ ಏನೇ ಪ್ರಾಬ್ಲಮ್ ಆಗೋಲ್ಲ. ಎಲ್ಲ ಕೂಡ ವಾರಂಟಿ ಗ್ಯಾರಂಟೀಸ್ ಕೂಡ ಇರುತ್ತೆ. ಮತ್ತು ಡಿಸೈನಿಂಗ್ ಕೂಡ ಇವ್ರದೇ ಓನ್ ಇಂಟೀರಿಯರ್ ಟೀಮ್ಸ್ ಕೂಡ ಇದ್ದಾರೆ. ಡಿಸೈನಿಂಗ್ ಮಾಡೋರು, ಬೇಸಿಕ್ ಪ್ಲಾನಿಂಗ್ ಮಾಡೋರು ಎಲ್ಲ ಇವರೇ ಮಾಡ್ತಾರೆ. ಸೊ ಇವ್ರ ಕಂಪನಿ ಬಗ್ಗೆ ಡೀಟೇಲ್ಸ್ ಎಲ್ಲ ನಿಮಗೆ ತಿಳಿಸ್ಕೊಡ್ತೀನಿ, ಬನ್ನಿ. ಓಕೆ, ಸೊ ನಮ್ಮನ್ನೇ ನೋಡ್ತಿರ್ಬೋದು ಕಾಸಾ ಟೈಲ್ಸ್ ಓನರ್ ಇದ್ದಾರೆ. ನಮಸ್ತೆ ಸರ್. ಹಾಯ್. ಸೊ ನೋಡ್ತಿರ್ಬೋದು ಇವ್ರದ್ದು ಆ್ಯಕ್ಚುಲಿ ಬಂದ್ಬಿಟ್ಟು ಪ್ಲಾನಿಂಗ್ ಸೂಪರ್ ಆಗಿತ್ತು. ಸರ್, ಕಾಸಾ ಟೈಲ್ಸ್ ಯಾವಾಗ ಸ್ಟಾರ್ಟ್ ಆಗಿದ್ದು ಮತ್ತು ಎಷ್ಟು ಇಯರ್ಸಿಂದ ನಡೀತಿದೆ? ಆಲ್ಮೋಸ್ಟ್ ನಾವು 3 years ಪ್ಲಸ್ ಇಂದ ಬಿಸ್ನೆಸ್ಸಲ್ಲಿ ಇದ್ದೀವಿ. ಕಂಪ್ಲೀಟ್ ನಮ್ದು ಆಲ್ಮೋಸ್ಟ್ ಒಂದು 30+ ಪ್ರಾಜೆಕ್ಟ್ ಆಗಿದೆ ಕಂಪ್ಲೀಟ್ಲಿ ಆಲ್ ಓವರ್ ಬ್ಯಾಂಗ್ಳೂರ್. ಕಂಪ್ಲೀಟ್ಲಿ ಆಲ್ ಓವರ್ ಔಟ್ಸೈಡ್ ಬ್ಯಾಂಗ್ಳೂರ್ ಕೂಡ ಮಾಡ್ತೀವಿ ಕಂಪ್ಲೀಟ್ಲಿ. ಇವಾಗ ಈ ಲೊಕೇಶನ್ ಬಂದು ಚಿಕ್ಕಬಳ್ಳಾಪುರ ಮೈನ್ ರೋಡಲ್ಲಿ ಅಬ್ಬಿಗೆರೆ ಎಕ್ಸಾಕ್ಟ್ ಲೊಕೇಶನ್ ಕಂಪ್ಲೀಟ್ಲಿ. ಇಲ್ಲಿ ಓನರ್ ಬಂದು ಕಂಪ್ಲೀಟ್ಲಿ ಅವರು ಫೋಟೋಗ್ರಫಿ ಬಿಸ್ನೆಸ್ಸಲ್ಲಿ ಇದ್ದಾರೆ. ಅವ್ರಿಗೆ ಕಂಪ್ಲೀಟ್ಲಿ ಮನೆ ಕಂಪ್ಲೀಟ್ ಆಗಿ 4 ಫ್ಲೋರ್ ಇದ್ರು ಕಂಪ್ಲೀಟ್ಲಿ ಓನರ್ ಮಾತ್ರ ಇರೋದು ಕಂಪ್ಲೀಟ್ಲಿ, ಬಾಡಿಗೆಗೆ ಅಂತ ಯಾರಿಗೂ ಕೊಟ್ಟಿಲ್ಲ ಕಂಪ್ಲೀಟ್ಲಿ. ಗ್ರೌಂಡ್ ಫ್ಲೋರ್ ಮತ್ತು ಫಸ್ಟ್ ಫ್ಲೋರ್ನ ಆಫೀಸಿಗೆ ಯೂಸ್ ಮಾಡ್ಕೊಂಡಿದ್ದಾರೆ. ಫಸ್ಟ್ ಫ್ಲೋರಲ್ಲಿ ಪೋಸ್ಟ್ ಪ್ರೊಡಕ್ಷನ್ಗೆ ಅಂತ ಆಫೀಸ್ ಮಾಡ್ಕೊಂಡಿದ್ದಾರೆ ಕಂಪ್ಲೀಟ್ಲಿ. ಸೆಕೆಂಡ್ ಫ್ಲೋರ್ ಮತ್ತು ಥರ್ಡ್ ಫ್ಲೋರಲ್ಲಿ ಕ್ಲೈಂಟ್ ಇದ್ದಾರೆ. ಅಷ್ಟು ಸೆಕೆಂಡ್ ಫ್ಲೋರ್ ಬಂದು ನಮಗೆ 2 BHK ಮನೆ ಇದೆ ಕಂಪ್ಲೀಟ್ಲಿ. ಥರ್ಡ್ ಫ್ಲೋರಲ್ಲಿ ಡುಪ್ಲೆಕ್ಸ್ ಮನೆ 3 BHK ಬರುತ್ತೆ. ಸೊ ಇದ್ರಲ್ಲಿ ನಾವು ಆಫೀಸ್ ಸ್ಪೇಸ್ ಹೆಂಗೆ ಬರುತ್ತೆ ಅಂತಲೂ ನೋಡ್ಬೋದು, ಮತ್ತು ಮನೆ ಡೂಪ್ಲೆಕ್ಸ್ 2 BHK ಹೆಂಗೆ ಬರುತ್ತೆ ಅಂತ ನೋಡ್ಬೋದು, 3 BHK ಹೆಂಗೆ ಬರುತ್ತೆ ಅಂತ ನೋಡ್ಬೋದು. ಇದು ಕಂಪ್ಲೀಟ್ಲಿ ಲಕ್ಸುರಿಯಸ್ ಆಗಿ ಅವ್ರಿಗೆ ಬೇಕು ಅಂತ ಹೇಳ್ಬಿಟ್ಟು ಮಿನಿಮಮ್ ಬಜೆಟಲ್ಲಿ ಲಕ್ಸುರಿಯಸ್ ಆಗಿ ಹೇಗೆ ಮಾಡ್ಬೋದು ಅಂತ ಮಾಡಿದ್ವಿ ಕಂಪ್ಲೀಟ್. ಇವಾಗ ಟ್ರಿಪ್ಲೆಕ್ಸ್ ಮನೆ ಅಂದರೆ ಮಿನಿಮಮ್ ಲಕ್ಸುರಿಯಸ್ ಆಗಿ ಮಾಡಬೇಕಂದ್ರೆ ಬರೀ ಟ್ರಿಪ್ಲೆಕ್ಸ್ ಮನೆಗೆ 3 BHKಗೆ 45 to 50 lakh ಆಗುತ್ತೆ. ಇದು ಕಂಪ್ಲೀಟ್ಲಿ 8 bedrooms ಬರುತ್ತೆ ಕಂಪ್ಲೀಟ್ಲಿ, 3 ಕಿಚನ್ಸ್ ಬರುತ್ತೆ ಆಫೀಸ್ ಇನ್ಕ್ಲೂಡ್ ಆಗಿ. ಇದೆಲ್ಲ ಕಂಪ್ಲೀಟ್ ಆಗಿ 45 lakh ಅಲ್ಲಿ ಮಾಡಿದ್ದೀರಾ. ಸೊ ನಿಮ್ಮ ಆಫೀಸ್ ಎಲ್ಲಿ ಬರುತ್ತೆ ಲ್ಯಾಂಡ್ ಮಾರ್ಕ್ ಎಕ್ಸಾಕ್ಟ್? ನಮ್ಮ ಆಫೀಸ್ ಬಂದು ಎಕ್ಸಾಕ್ಟ್ಲಿ ಕೆಂಗೇರಿ ಉಪನಗರದಲ್ಲಿ ಮೈನ್ ರೋಡಲ್ಲಿ ಬರುತ್ತೆ ಕಂಪ್ಲೀಟ್ಲಿ. ಕೆಂಗೇರಿ ಉಪನಗರ ಮೈನ್ ರೋಡ್ ಗೂಗಲಲ್ಲಿ ಹೊಡೆದ್ರೆ ಬರುತ್ತೆ. ಗೂಗಲ್ ಕಾಸಾ ಟೈಲ್ಸ್ ಅಂತ ಹೊಡೆದ್ರೆ ಎಕ್ಸಾಕ್ಟ್ ಲೊಕೇಶನ್. ಓಕೆ, ಸೊ ನೀವೇನೇನೆಲ್ಲ ಸರ್ವಿಸಸ್ ಪ್ರೊವೈಡ್ ಮಾಡ್ತೀರಾ? ನಾವು ಕಂಪ್ಲೀಟ್ಲಿ ಎಂಡ್ ಟು ಎಂಡ್ ಇಂಟೀರಿಯರ್ ಕೊಡ್ತೀವಿ. ಇವಾಗ ನಾವು ಕನ್ಸ್ಟ್ರಕ್ಷನ್ ಕೂಡ ಮಾಡ್ತೀವಿ ಕಂಪ್ಲೀಟ್ಲಿ. ಕನ್ಸ್ಟ್ರಕ್ಷನ್ ಇಂಟೀರಿಯರ್ ಬೋತ್ ಇಂಟೀರಿಯರ್ ಎಲ್ಲ ಮಾಡ್ತೀರಾ? ಓಕೆ, ಸೊ ಇವಾಗ ಮನೆ ಬಗ್ಗೆ ಪೂರ್ತಿ ಡೀಟೇಲ್ಸ್ ನೋಡೋಣ, ಬನ್ನಿ. ಸೊ ಈಗ ಆ್ಯಕ್ಚುಲಿ ಬಂದ್ಬಿಟ್ಟು ಫಸ್ಟ್ ಫ್ಲೋರಿಗೆ ಬಂದಿದ್ದೀವಿ. ಇವ್ರದ್ದು ಆ್ಯಕ್ಚುಲಿ ನಿಮಗೆ ಆಫೀಸ್ ಸ್ಪೇಸ್ ಯಾವ ಥರ ಇರುತ್ತೆ ಅದು ಇಂಟೀರಿಯರ್ ಕಾನ್ಸೆಪ್ಟ್ ಇದೆ, ಮತ್ತು ಮೇಲ್ಗಡೆ ಕೂಡ ಫ್ಲೋರ್ಸಲ್ಲಿ ಮನೆ ಯಾವ ಥರ ಇದೆ ಎರಡೂ ಮಿಕ್ಸ್ ಆಗಿ ಯಾವ ಥರ ಕಾಂಬಿನೇಷನ್ ಬರುತ್ತೆ ಅಂತ ಇವಾಗ ತೋರಿಸ್ತಾ ಇದ್ದೀವಿ. ಸೊ ಫಸ್ಟ್ ಆಫೀಸ್ ಸ್ಪೇಸ್ ನೋಡೋಣ.
ಎಂಟ್ರೆನ್ಸ್ ಬಂದಿದ ತಕ್ಷಣ ಒಂದು ಯೂಸ್ ಡೋರ್ ಇದೆ. ಸೊ ಇದು ಕೂಡ ನೀವೇ ಸಜೆಸ್ಟ್ ಮಾಡಿದ್ದೀರಾ ಅಥವಾ ಯಾವ ಇದು ಥರ? ಕಂಪ್ಲೀಟ್ ಟೀಕುಡ್ ಡೋರ್ಸೇ ಬರುತ್ತೆ. ಹಾಂ ಹಾಂ. ಇದು ನಿಮಗೆ ಆಫೀಸ್ ಸ್ಪೇಸ್ ಆಗಿರೋದ್ರಿಂದ ಸ್ವಲ್ಪ Okay. ಸಿಂಪಲ್ ಮಿನಿಮಲ್ ಆಗಿರೋ ಡಿಸೈನ್ಸ್ ಸೆಲೆಕ್ಟ್ ಮಾಡಿದ್ದೀವಿ. ಇಲ್ಲಿ ನೀವು ಸೀಲಿಂಗ್ ನೋಡೋದಾದ್ರೆ WPC ಶೀಟ್ಸ್ನ ನಾವು ಯೂಸ್ ಮಾಡಿದ್ದೀವಿ ಸೀಲಿಂಗಲ್ಲಿ. ಮತ್ತೆ ಫೋಕಸ್ ಫುಲ್ ರನ್ ಮಾಡಿದ್ದೀವಿ ನಾವು Okay. ಅಲ್ಲಿ ತನಕನೂ. ಈ ಕಡೆಗೆ ನಾವು ಜಸ್ಟ್ ಪೆರಿಫೆರಲ್ ಸೀಲಿಂಗ್ನ ಪ್ರೊವೈಡ್ ಮಾಡಿದ್ದೀವಿ. ಮತ್ತೆ ಇನ್ನೊಂದು ಏನು ಹೈಲೈಟ್ ಅಂದರೆ ಆ್ಯಕ್ಚುಲಿ ಫ್ಲೋರಿಂಗು ನೀವೇ ಸಜೆಸ್ಟ್ ಮಾಡಿದ ಅಥವಾ ಬರೀ ಹೌದು, ಇದು ಕಂಪ್ಲೀಟ್ ವುಡನ್ ಥೀಮ್ ಇರೋದ್ರಿಂದ ನಾವು ಫ್ಲೋರಿಂಗ್ ಕೂಡ ಟೈಲ್ಸ್ ವುಡನ್ Okay. ಟೆಕ್ಸ್ಚರ್ ತರ ಇರೋದ್ರಲ್ಲೇ ಹೋಗಿದ್ದೀವಿ. ನಾವು ನೀವು ಬ್ಲೈಂಡ್ಸ್ ಕೂಡ ನೋಡ್ಬೋದು. ಬ್ಲೈಂಡ್ಸ್ ಕೂಡ ಅಷ್ಟೇ ನಾವು ವುಡನ್ ಟೆಕ್ಸ್ಚರ್ ಇರೋ ತರ ಯೂಸ್ ಮಾಡಿದ್ದೀವಿ. ಓಕೆ. ಇದು ಪೂಜಾ ರೂಮ್ ಸಿಂಪಲ್ ಆಗಿದೆ. ಕೊರಿಯನ್ ಯೂಸ್ ಮಾಡಿದ್ದೀವಿ. ವಿತ್ ಮಾರ್ಬಲ್ ಪ್ಯಾನ್ಲಿಂಗ್ ಮಾಡಿದ್ದೀವಿ ಮಾರ್ಬಲ್ ಶೀಟ್ ಅಲ್ಲಿ. ಓಕೆ. ಸೊ ಈ ಥರ ಬ್ಯಾಕ್ ಸೈಡ್ ಬರುತ್ತೆ. ಹೌದು. ನೆಕ್ಸ್ಟು ಇದೆಲ್ಲ ಆಫೀಸ್ ಸ್ಪೇಸು. ಆ್ಯಕ್ಚುಲಿ ಇವ್ರದ್ದು ಅಭಿಷೇಕ್ BN ಫೋಟೋಗ್ರಫಿ ಅಂತ ಇದೆ. ಸೊ ನೋಡ್ತಿರ್ಬೋದು ಆಲ್ಮೋಸ್ಟ್ ಅವ್ರದ್ದು ಎಡಿಟಿಂಗ್ ಟೀಮಲ್ಲೇ ಎಲ್ಲ ಎಡಿಟ್ ಮಾಡ್ತಿದ್ದಾರೆ. ಪ್ರೀ ವೆಡ್ಡಿಂಗ್ ಶೂಟ್ಸು, ಪೋಸ್ಟ್ ವೆಡ್ಡಿಂಗು, ಮತ್ತು ನಿಮಗೆ ಯಾವ್ದಾದ್ರು ಕಮರ್ಷಿಯಲ್ ಆ್ಯಡ್ ಶೂಟ್ಸ್ ಎಲ್ಲ ಮಾಡಬೇಕಂದ್ರೆ ಇವರೇ ಮಾಡಿಕೊಡ್ತಾರೆ. ಇವ್ರದ್ದು ನಂಬರ್ ನಿಮ್ಗೆ ಕೊಟ್ಟಿರ್ತೀವಿ, ಡಿಸ್ಕ್ರಿಪ್ಷನಲ್ಲಿ ಚೆಕ್ ಮಾಡ್ಬೋದು. ಸೊ ಆಫೀಸ್ ಸ್ಪೇಸ್ ಇಲ್ಲಿ ಯಾವ್ದಾದ್ರು ಥರ ಮಾಡಿದ್ದೀರಾ ಅದನ್ನು? ಇಲ್ಲಿ ನಾವು ಕಂಪ್ಲೀಟ್ ಟೇಬಲ್ಸ್ ಎಲ್ಲ ನಾವು ಪ್ರೊವೈಡ್ ಮಾಡಿದ್ದೀವಿ. ವಿತ್ ಸ್ಟೋರೇಜ್ ಇದೆ ನಿಮ್ಗೆ ಅಲ್ಲಿ ವಾಲ್ ಯೂನಿಟ್ ಅಲ್ಲಿ. ಹಾಂ ಹಾಂ. ನೆಕ್ಸ್ಟು ಇಲ್ಲಿ POP ಎಲ್ಲ ಇದು ಮಾಡಿಸಿದ್ದೀರಾ? ಹೌದು, POPನೂ ಬರುತ್ತೆ. ಸೊ ಟೇಬಲ್ಸ್ ಕೂಡ ನೋಡ್ತಿರ್ಬೋದು. ಇಲ್ಲೇ ಚಾರ್ಜಿಂಗ್ ಆಪ್ಷನ್ಸ್ ಎಲ್ಲ ಇದೆಲ್ಲ ಯೂನಿಟ್ಸ್ ಬರುತ್ತೆ. ಹೌದು, ಒಂದೊಂದು ಟೇಬಲ್ಗೂ ನಾವು ಸಪ್ರೇಟಾಗಿ ಪಾಯಿಂಟ್ಸ್ ಮಾಡ್ಕೊಂಡಿದ್ದೀವಿ. ಹಾಂ ಹಾಂ. ಇಲ್ಲಿ ನೋಡ್ಬೋದು ನೀವು ಒಂದೊಂದು ಟೇಬಲ್ಗೂ ಕೂಡ ಸಪ್ರೇಟಾಗಿ ಪ್ರಾವಿಷನ್ ಇದೆ. ಓಕೆ. ಕಾಲಿಡೋಕ್ಕೆ ಜಾಗ ಹೌದು, ಮತ್ತೆ ಎಲ್ಲ ಇದು ಹೌದು. ಮಾಡಿದ್ದೀರಾ ಸ್ಪೇಸಸ್. ಸೂಪರ್. ಅದೆಲ್ಲ ಸ್ಟೋರೇಜ್ ಬರುತ್ತಾ ಅಥವಾ ಹೌದು, ಹೇಗೆ? ಇದು ನಮ್ಮದೇ ಸ್ಟೋರೇಜ್ ಬರುತ್ತೆ. ಹಾಂ ಹಾಂ. ಕಂಪ್ಲೀಟ್ ವುಡನ್ ವಿತ್ Okay. ಹ್ಯಾಂಡಲ್ಲೆಸ್ ಬರುತ್ತೆ ಇದು ಎಲ್ಲಾನು. ಓಕೆ. ಹ್ಯಾಂಡಲ್ಲೆಸ್ ಕಾನ್ಸೆಪ್ಟ್ಸೇ ಹೌದು, ಬರುತ್ತೆ ಕಂಪ್ಲೀಟ್ಲಿ ಎಲ್ಲ ಫುಲ್. ಓಕೆ. ಸೊ ಈ ಕಡೆ ಬಂದರೆ ಕೂಡ ಇಲ್ಲೂ ಕೂಡ ಸ್ಟೋರೇಜ್ ಇದೆ. ಓಕೆ. ಸೊ ಇಲ್ಲೇ ಕಂಪ್ಲೀಟ್ ಸ್ಟೇ ಆಗ್ತಾರಲ್ಲ ಇವ್ರ ಹೌದು, ಆಫೀಸ್ ಪೀಪಲ್. ಹೌದು. ಸೊ ಅದಕ್ಕೆ ಒಂದು ಕಿಚನ್ ಅವ್ರಿಗಂತ ಜಸ್ಟ್ ಗ್ರೇ ಥೀಮ್ ಕಿಚನ್ ಹೋಗಿದೆ. ಹಾಂ ಹಾಂ. ಲೈಟ್ ಗ್ರೇ ಯೂಸ್ ಮಾಡಿದ್ದೀವಿ ಇಲ್ಲಿ. ಇದು Okay. ಲ್ಯಾಮಿನೇಟ್ ಹಾಂ ಹಾಂ. ಶೀಟ್ಸ್ ಯೂಸ್ ಮಾಡಿರೋದು ಕಿಚನ್ ಅಲ್ಲಿ. ಸೊ ಇದು 2 BHK ನಾವು ಆಫೀಸ್ ಸ್ಪೇಸ್ ಆಗಿ ಕನ್ವರ್ಟ್ ಮಾಡಿರೋದು. ಓಕೆ. ನಾವು ಇದು ಬೆಡ್ರೂಮ್ ಸಿಂಪಲ್ ಆಗಿರ್ಲಿ ಅಂತ ಹೇಳ್ಬಿಟ್ಟು ಜಸ್ಟ್ ನಾವು POP ಮಾಡ್ಬಿಟ್ಟು ಜಸ್ಟ್ ಲ್ಯಾಮಿನೇಟ್ ವಾರ್ಡ್ರೋಬ್ಸ್ ಯೂಸ್ ಮಾಡಿದೀವಿ. ಲ್ಯಾಮಿನೇಟ್ ವಾರ್ಡ್ರೋಬ್ಸ್ ಬರುತ್ತೆ. ಹೌದು, ಓಕೆ. ಇದು ನೋಡ್ಬೋದು ನೀವು. ನಾವು ಟೆಕ್ಸ್ಚರ್ಡ್ ಲ್ಯಾಮಿನೇಟ್ ಯೂಸ್ ಮಾಡಿದೀವಿ. ಹಾಂ ಹಾಂ. ಇದು ಕೂಡ ಒಂಥರ ಡಿಸೈನ್ ಆಗಿರುತ್ತೆ. ಯಾಕಂದ್ರೆ ಬೇರೆ ಕಡೆ ಎಲ್ಲ ಪ್ಲೈನ್ ನೋಡಿದೆ, ಇದು ಡಿಸೈನ್ ಆಗಿ ಬಂದಿದೆ ಆ್ಯಕ್ಚುಲಿ ಟೆಕ್ಸ್ಚರ್ಡ್ ಹೇಳ್ಬೇಕಂದ್ರೆ. ಲ್ಯಾಮಿನೇಟ್ ಯೂಸ್ ಮಾಡಿದ್ದೀವಿ. ವಿತ್ LED ಇದು ಕೂಡ. ಹೌದು, ವಿತ್ ಸೀಲಿಂಗ್. ಓಕೆ. ಸೊ ನೆಕ್ಸ್ಟು ಈ ಕಡೆ ಕೂಡ ಒಂದು ರೂಮ್ ಬರುತ್ತೆ. ಹೌದು, ಇದು ಒಂದು ಬೆಡ್ರೂಮ್. ಇಲ್ಲೆಲ್ಲ ಓಪನಬಲ್ ವಾರ್ಡ್ರೋಬ್ಸ್ ಯೂಸ್ ಮಾಡಿದ್ದೀವಿ ನಾವು. ಓಕೆ. ವುಡ್ ಅಂಡ್ ಬ್ಲ್ಯಾಕ್ ವುಡನ್ ಹೌದು, ವುಡನ್ ಬ್ಲ್ಯಾಕ್ ಥೀಮ್ ಅಂಡ್ ಸೀಲಿಂಗ್. ಓಕೆ. ಇವಾಗ ಸೆಕೆಂಡ್ ಫ್ಲೋರಿಗೆ ಬಂದಿದ್ದೀವಿ. ಆ್ಯಕ್ಚುಲಿ ಇಲ್ಲಿ ಮತ್ತೆ ನೆಕ್ಸ್ಟ್ ಫ್ಲೋರಲ್ಲಿ ತುಂಬಾನೇ ಒಂದು ಬ್ಯೂಟಿಫುಲ್ ಡಿಸೈನ್ಸ್ ಇದೆ ನೋಡೋಣ. ಹೌದು, ಇಲ್ಲಿ ಡೋರ್ಸ್ ನೋಡ್ಬೋದು ನೀವು. ಡೈಮಂಡ್ ಕಟ್ ಡಿಸೈನ್ ಇದೆ Okay. ಅಂಡ್ ವಿತ್ ಬ್ರಾಸ್ ಹ್ಯಾಂಡಲ್ಸ್ ಬರುತ್ತೆ ಇದು. ಹಾಂ ಹಾಂ. ಸೊ ನೆಕ್ಸ್ಟು ಬಂದರೆ ಲಿವಿಂಗ್ ಸ್ಪೇಸು. ಆ್ಯಕ್ಚುಲಿ ಲಿವಿಂಗ್ ಸ್ಪೇಸ್ ಬಂದುಬಿಟ್ಟು ಕ್ಲೈಂಟ್ಸ್ ತುಂಬಾ ಒಂದು ಡಿಸೈನ್ ಆಗಿರಬೇಕು, ನೀಟಾಗಿರ್ಬೇಕು ಅಂತ ಕೇಳ್ತಾರೆ. ಬಟ್ ನೀವು ಅದೇ ಪ್ರಕಾರ ಪರ್ಫೆಕ್ಟಾಗಿ ಪ್ಲ್ಯಾನ್ ಮಾಡಿದ್ದೀರಾ. ಈ ಕಡೆ ಯಾವ್ಯಾವ ಥರ ಪ್ಲ್ಯಾನ್ ಮಾಡಿದ್ದೀರಾ? ಈ ಮನೆಯಲ್ಲಿ ನಾವು ಕಂಪ್ಲೀಟ್ ಗ್ರೇ ಅಂಡ್ ಮಾರ್ಬಲ್ ಥೀಮ್ ಇದೆ. ನಾವೆಲ್ಲೂ ವುಡನ್ ಯೂಸ್ ಮಾಡಿಲ್ಲ ಈ ಮನೆಯಲ್ಲಿ. Okay. ಸೀಲಿಂಗ್ ಅಲ್ಲಿ ನೋಡ್ಬೋದು ನಾವು POP ವಿತ್ ಬೀಡಿಂಗ್ ಡಿಸೈನ್ ಮಾಡಿದೀವಿ. ಫೈರ್ ಅಲ್ಲಿ ನೋಡಿದ್ರೆ ನಾವು ಮಾರ್ಬಲ್ ಲ್ಯಾಮಿನೇಟ್ ಯೂಸ್ ಮಾಡಿದೀವಿ. ಯೂಶಲಿ ಏನಂದ್ರೆ ಒಂದು ಸ್ಟ್ರೈಟ್ ವಾಲ್ ಪೇಪರ್ ಯೂಸ್ ಮಾಡ್ತಾರೆ, ಬಟ್ ಇದರಲ್ಲೂ ನೀವು ಲೈಟಿಂಗ್ ಕೊಟ್ಟು ಡಿಸೈನ್ ಹೌದು, ಮಾಡಿದ್ದೀರಾ. ನಾವು ಪ್ರೊಜೆಕ್ಷನ್ ತಗೊಂಡು ಬ್ಯಾಕ್ ಗ್ರೌಂಡ್ ಅಲ್ಲಿ ಲೈಟಿಂಗ್ ಕೊಟ್ಟಿದೀವಿ. ಹಾಗೆ ಇಲ್ಲಿ ವಾಲ್ ಪೇಪರ್ಸ್ ಯೂಸ್ ಮಾಡಿದೀವಿ. ವಿತ್ ಸೀಟಿಂಗ್ ಸಿಗುತ್ತೆ ನಿಮ್ಗೆ ಇಲ್ಲಿ. ಸೀಟಿಂಗ್ ವಿತ್ ಸ್ಟೋರೇಜ್ ಸಹ ಪ್ರೊವೈಡ್ ಹೌದು, ಮಾಡಿದ್ದೀರಾ. ಹೌದು. ಓಕೆ. ಅಂಡ್ ಇಲ್ಲಿ ನೋಡ್ಬೋದು 3 ಡ್ರಾಸ್. ಮತ್ತೆ ಇಲ್ಲಿ ವಿತೌಟ್ ಹ್ಯಾಂಡಲ್ ಲೆಸ್ ಡೋರ್ಸ್ ಬರುತ್ತೆ ಇಲ್ಲೂ ಕೂಡ. ಸೊ ಹ್ಯಾಂಡಲ್ಲೆಸ್ ಕಾನ್ಸೆಪ್ಟ್ ನಿಮ್ಗೆ ತುಂಬ ಯೂಸ್ ಮಾಡ್ತೀರಾ? ಹೌದು. ಓಕೆ. ನೆಕ್ಸ್ಟು ಇಲ್ಲಿ ಪ್ಯಾಟರ್ನ್ಸ್ ನೋಡಿದರೆ ಕಲರ್ ಥೀಮ್ಸ್ ಯಾವ ಥರ ಚೂಸ್ ಮಾಡಿದ್ದೀರಾ? ಇಲ್ಲಿ ನಾವು ಕಂಪ್ಲೀಟ್ ಗ್ರೇ, ವೈಟ್ ಅಂಡ್ ಮಾರ್ಬಲ್ ಥೀಮ್ ಇದೆ. ಓಕೆ. ಸೂಪರ್. ನೆಕ್ಸ್ಟ್ ಇದು ನೋಡಬೇಕಾದ್ರೆ ಸೀಲಿಂಗ್ ಅಲ್ಲಿ ನಾವು ಇಲ್ಲೂ ಕೂಡ ಸಿಂಪಲ್ ಸೀಲಿಂಗ್ ಡಿಸೈನ್ ಯೂಸ್ ಮಾಡಿದೀವಿ. Okay. ವಿತ್ ಪೆರಿಫೆರಲ್ ಸೀಲಿಂಗ್ ಸೆಂಟರ್ ಅಲ್ಲಿ ನಾವು ಪ್ರೊಫೈಲ್ ಲೈಟ್ಸ್ ಪ್ರೊವೈಡ್ ಮಾಡಿದೀವಿ. ವಿತ್ 2 ಶ್ಯಾಂಡ್ಲಿಯರ್ಸ್ ಇದೆ. ಓಕೆ. ಸೊ ಈ ಲೈಟ್ ಸಜೆಷನ್ಸ್ ಎಲ್ಲ ನೀವೇ ಮಾಡಿರೋದು, ಹೌದು. ಡಿಕೋಸ್ ಅದೆಲ್ಲ. ಹೌದು. ಓಕೆ. ನೆಕ್ಸ್ಟ್ ಇಲ್ಲಿ ಬಂದರೆ ಪೂಜಾ ರೂಮ್ ನೋಡೋದಾದ್ರೆ ನಾವು ಇದು ಕಂಪ್ಲೀಟ್ ಟ್ರೆಡಿಷನಲ್ ಲುಕ್ಗೋಸ್ಕರ ಫುಲ್ ಕಂಪ್ಲೀಟ್ ಟೀಕುಡ್ ಅಲ್ಲಿ ಇದೆ ನಿಮಗೆ. ಇದು ಸೆಮಿ ಸರ್ಕಲ್ ಪಿಲ್ಲರ್ಸ್ ಯೂಸ್ ಮಾಡಿದೀವಿ. ಅಂಡ್ ಇನ್ಸೈಡ್ ನಾವು ಹೋದ್ರೆ ಇದು ಕೊರಿಯನ್ ಬರುತ್ತೆ ನಿಮ್ಗೆ, ವೈಟ್ ಕಲರ್ ಇರೋದು. ವಿತ್ ಬ್ಯಾಕ್ ಗ್ರೌಂಡ್ ಅಲ್ಲಿ ಲೈಟ್ ಬರುತ್ತೆ ನಿಮ್ಗೆ, ಗ್ರೂ ಆಗಿರೋದು. ಕಂಪ್ಲೀಟ್ ಇದು ಲೈಟ್ ಆಫ್ ಇದ್ರೆ ಪ್ಲೇನ್ ಆಗಿ ಕಾಣುತ್ತೆ, ಲೈಟ್ ಆನ್ ಇದ್ರೆ ಅದು ಇದು ಕಾಣುತ್ತೆ, ಹೋಮ್ ಅಂತಲ್ಲ ಡಿಸೈನ್. ಈ ತರ ಕಂಪ್ಲೀಟ್ ಪ್ಲೇನ್ ಆಗಿರುತ್ತೆ. ನಿಮ್ಗೆ ಲೈಟ್ಸ್ ಆನ್ ಮಾಡಿದ್ರೆ ನಾವು ಡಿಸೈನ್ ಏನ್ ಕೊಟ್ಟಿದೀವಿ ಆ ತರ ಡಿಸೈನ್ ಬರುತ್ತೆ. ಬ್ಯಾಕ್ ಗ್ರೌಂಡ್ ಅಲ್ಲಿ ನಾವು ವೀನಿಯರ್ಸ್ ಯೂಸ್ ಮಾಡಿದೀವಿ. ವಿತ್ ದ ಸ್ಟೋರೇಜ್ ಬರುತ್ತೆ. ವಿತ್ ದ ಸ್ಟೋರೇಜ್ ಬರುತ್ತೆ. ಓಕೆ. ಸೊ
ಸೊ ನೆಕ್ಸ್ಟ್ ಬಂದರೆ ಈ ಕಡೆ ಕೂಡ ಇದು ಕಂಪ್ಲೀಟ್ ಗ್ರೇ ಅಂಡ್ ವೈಟ್ ಥೀಮ್ ಆಗಿರೋದ್ರಿಂದ ನಾವು ಕರ್ಟನ್ಸ್ ಕೂಡ ಹಾಗೆ ಸೆಲೆಕ್ಟ್ ಮಾಡಿದೀವಿ. ಟಿವಿ ಕ್ಯಾಬಿನೆಟ್ ಕೂಡ ನಾವು ಗ್ರೇ ಕಲರ್ ಅಲ್ಲೇ ಹೋಗಿದ್ದೀವಿ. ಇದು ಮಾರ್ಬಲ್ ಲ್ಯಾಮಿನೇಟ್ ಬರುತ್ತೆ, ಅಲ್ಲಿ ನಾವು ಮಿರರ್ಸ್ ಯೂಸ್ ಮಾಡಿದೀವಿ, ಬ್ಲಾಕ್ ಟಿಂಟೆಡ್ ಮಿರರ್ ಬರುತ್ತೆ, ಟೀಪಟೀಸ್ ಯೂಸ್ ಮಾಡಿದೀವಿ ವಿತ್ ದ ಸ್ಟೋರೇಜ್ ಬರುತ್ತೆ ನಿಮಗೆ. ಸ್ಟೋರೇಜ್ ಬ್ಯಾಕ್ ಸೈಡ್ ಲ್ಯಾಮಿನೇಟ್ ಶೀಟ್ಸ್ ಬರುತ್ತೆ. ಹೌದು, ಇದು ಲ್ಯಾಮಿನೇಟ್ ಶೀಟ್ ಬರುತ್ತೆ ವಿತ್ ದ ರಾಫ್ಟರ್ಸ್ ಯೂಸ್ ಮಾಡಿದೀವಿ. ಓಕೆ, ಇವಾಗ ಸೊ ಟಿವಿ ಕ್ಯಾಬಿನೆಟ್ಸ್ ಎಲ್ಲ ನೋಡಿದ್ವಿ. ಇಲ್ಲಿ 2 ರೂಮ್ ಬರುತ್ತಲ್ಲ? ಹೌದು, ಇದು 2 BHK ಆಗಿರೋದ್ರಿಂದ 2 ರೂಮ್ ಇದೆ. ಇದು ಬಂದ್ಬಿಟ್ಟು ಮಾಸ್ಟರ್ ಬೆಡ್ರೂಮ್ ಬರುತ್ತೆ. ನೋಡಿದ್ರೇನೆ ಬ್ಲ್ಯಾಕ್ ಕಲರ್ ಗ್ಲಾಸಿಗೆ ಸೂಪರ್ ಆಗಿ ಕಾಣಿಸ್ತಿದೆ. ಇಲ್ಲಿ ಯಾವ ತರ ಪ್ಲಾನ್ ಮಾಡಿದ್ರಿ? ಇದು ಕೂಡ ಅಷ್ಟೇನೆ ಕಂಪ್ಲೀಟ್ ಬ್ಲ್ಯಾಕ್ ಅಂಡ್ ಗ್ರೇ ಥೀಮೇ ಇದೆ. ನಾವಿಲ್ಲಿ ಅರಿಸ್ಟೋ ವಾರ್ಡ್ರೋಬ್ಸ್ ಯೂಸ್ ಮಾಡಿದೀವಿ, ಅದು ಕಂಪ್ಲೀಟ್ ಬ್ಲ್ಯಾಕ್ ಮಿರರ್ ಯೂಸ್ ಮಾಡಿದೀವಿ. ಓಕೆ, ನೀವು ನೋಡ್ಬೋದು, ಇದು ಕಂಪ್ಲೀಟ್ ಫ್ಲೋರ್ ಟು ಸೀಲಿಂಗ್ ಸಿಂಗಲ್ ಡೋರ್ ಬರುತ್ತೆ. ಸೊ ಇದೆಲ್ಲ ಕಂಪ್ಲೀಟ್ಲಿ ಅಟ್ಯಾಚ್ಡ್ ಬರುತ್ತಲ್ಲ? ಹೌದು, ಕಂಪ್ಲೀಟ್ಲಿ ಅಟ್ಯಾಚ್ಡ್ ಬೆಡ್ ಬರುತ್ತೆ. ಓಕೆ, ಹೆಡ್ ಬೋರ್ಡ್ ನೋಡ್ಬೋದು, ಕಂಪ್ಲೀಟ್ ತಗೊಂಡಿದೀವಿ ಕುಶನ್. ಮೇಲ್ಗಡೆ ರಾಫ್ಟರ್ಸ್ ಯೂಸ್ ಮಾಡಿದೀವಿ. ಇದು ನಾವು ಡಿಜಿಟಲ್ ಪ್ರಿಂಟ್ ಗ್ಲಾಸ್ ಯೂಸ್ ಮಾಡಿದೀವಿ. ಅದು ಕಸ್ಟಮ್ ಮಾಡ್ಕೊಬೋದಾ? ಯಾವ ಫೋಟೋಸ್ ಬೇಕಾದ್ರೆ ಫೋಟೋಸ್ ಮಾಡ್ಕೊಬೋದು? ಹೌದು, ಇದು ಕಸ್ಟಮೈಸ್ ಬರುತ್ತೆ. ನಾವು ಡಿಸೈರ್ಡ್ ಥೀಮ್ ಹೋಗ್ಬೋದು. ಫಾಲ್ ಸೀಲಿಂಗ್ ಕೂಡ ಅಷ್ಟೇನೆ, ಜಸ್ಟ್ ಪೆರಿಫರಲ್ ಸೀಲಿಂಗ್ ಕೊಟ್ಟಿದ್ದೀವಿ. ಇದು ಎಲ್ಲ ವಾಲ್ ಶೀಟ್ಸ್ ಬರುತ್ತೆ? ಹೌದು, ಇದು ವಾಲ್ ಪೇಪರ್ಸ್ ಬರುತ್ತೆ. ಸೊ ಇದು ನೆಕ್ಸ್ಟ್ ಇದಲ್ಲಿ ಕೂಡ ಲೈಟ್ಸ್ ಏನಾದ್ರು ಹಾಕಿದ್ದೀರಾ ಅಥವಾ ಯಾವ ತರ? ಹೌದು, ಈ ವಾರ್ಡ್ರೋಬ್ಸ್ ಕೂಡ ಸೆನ್ಸರ್ ಲೈಟ್ಸ್ ಇದೆ. ನೀವು ಓಪನ್ ಮಾಡಿದ ತಕ್ಷಣ ಲೈಟ್ಸ್ ಆನ್ ಆಗುತ್ತೆ. ಓಕೆ ಓಕೆ ಓಕೆ, ಸೂಪರ್. ಸೊ ಇದು ಕೂಡ ಪ್ಲಾನ್ ಮಾಡ್ಬಿಟ್ಟು ಮಾಡಿದ್ದೀರಾ? ಹೌದು, ಅಲ್ಲಿ ನೋಡ್ಬೋದು. ಇಲ್ಲಿ ಕೂಡ ಒಂದು ಸಿಟ್ಟಿಂಗ್ ಏರಿಯಾ ಕೊಟ್ಟಿದ್ದೀರಾ? ಬೇ ಸೀಟಿಂಗ್ ಏರಿಯಾ ಇದೆ. ಹಾಗೆ ಇಲ್ಲಿ ಬಂದ್ರೆ ಸ್ಮಾಲ್ ಟಿವಿ ಯೂನಿಟ್ ಇದೆ. ಇದು ಕೂಡ ಅಷ್ಟೇನೆ ಮಾರ್ಬಲ್ ಲ್ಯಾಮಿನೇಟ್ ವಿತ್ ದ ಟೀಪಟೀಸ್ ಇದೆ. ಜಸ್ಟ್ ಇದು ಟಿವಿ ಪ್ಯಾನೆಲ್ ಪ್ರೊಜೆಕ್ಷನ್ ತಗೊಂಡಿದೀವಿ ವಿತ್ 3 ಡ್ರಾಯರ್ಸ್ ಬರುತ್ತೆ. ಓಕೆ, 3 ಡ್ರಾಯರ್ಸ್ ಬರುತ್ತೆ. ಸೂಪರ್. ಸೊ ನೆಕ್ಸ್ಟ್ ಬಂದ್ರೆ ಈ ಕಡೆ ಏನೇನಿದೆ? ಇಲ್ಲಿ ನಿಮಗೆ ಡ್ರೆಸ್ಸಿಂಗ್ ಏರಿಯಾ ಇದೆ. ಇದು ಕೂಡ ಅಷ್ಟೇನೆ ಸ್ಮಾರ್ಟ್ ಮಿರರ್ ಬರುತ್ತೆ, ನೀವು ನೋಡ್ಬೋದು. ಓಕೆ, ಲೈಟಿಂಗ್ ಆಪ್ಷನ್ ಹೌದು, ವಿತ್ ಸ್ಟೋರೇಜ್ ಇದೆ. ಇದು ಕೂಡ ಅಷ್ಟೇನೆ ಫ್ಲೂಟೆಡ್ ಗ್ಲಾಸ್ ಯೂಸ್ ಮಾಡಿದೀವಿ ವಿತ್ ಬ್ಲಾಕ್ ಪ್ರೊಫೈಲ್. ಡ್ರಾಸ್ ಕೂಡ ಅಷ್ಟೇನೆ ಕಂಪ್ಲೀಟ್ ಸಾಫ್ಟ್ ಕ್ಲೋಸ್ ಬರುತ್ತೆ ನಿಮಗೆ. ಇದು ಇನ್ನೊಂದು ಬೆಡ್ರೂಮ್ ಬರುತ್ತೆ. ಮಾಸ್ಟರ್ ಬೆಡ್ರೂಮ್ ಆದ್ಮೇಲೆ ಇನ್ನೊಂದು ರೂಮ್ ಇದೆ. ಸೊ ಇಲ್ಲಿ ಬೆಡ್ ಬ್ಯಾಕಿಗೆ ಸಿಂಪಲ್ ಆಗಿರ್ಲಿ ಅಂತ ಹೇಳ್ಬಿಟ್ಟು ಜಸ್ಟ್ ವಾಲ್ ಪೇಪರ್ ಹಾಕಿದೀವಿ ವಿತ್ ದ ಕುಶನ್ ಬರುತ್ತೆ ಹೆಡ್ ಬೋರ್ಡ್ಗೆ. ಸೊ ಇಲ್ಲೂ ಸಹ ಇದನ್ನ ಯೂಸ್ ಮಾಡಿದೀರಾ? ಹೌದು, ಇಲ್ಲಿ ವಾರ್ಡ್ರೋಬ್ಸ್ ನೋಡೋದಾದ್ರೆ ನಾವು ಫ್ಲೂಟೆಡ್ ಲ್ಯಾಮಿನೇಟ್ ಯೂಸ್ ಮಾಡಿದೀವಿ ವಿತ್ ದ ಟೀಪಟೀಸ್ ಬರುತ್ತೆ. ಸೊ ಎಲ್ಲ ರೂಮ್ಗೂ ಡಿಫರೆಂಟ್ ಥೀಮ್ ಹೌದು, ಕಾನ್ಸೆಪ್ಟ್ಸ್ ಒಂದೊಂದು ಬರುತ್ತೆ? ರೂಮ್ಗೆ ಒಂದೊಂದು ಥೀಮ್ ಬರುತ್ತೆ. ಓಕೆ, ಇದು ಕೂಡ ಅಷ್ಟೇನೆ ಕಾಟ್ ವಿತ್ ಸ್ಟೋರೇಜ್ ಬರುತ್ತೆ ನಿಮಗೆ. ಅಂಡ್ ಸ್ಮಾಲ್ ಡ್ರೆಸ್ಸಿಂಗ್ ಏರಿಯಾ ಇದೆ ವಿತ್ ದ ಬಿಗ್ ಮಿರರ್ ನಾವು ಫುಲ್ ಪ್ರೊವೈಡ್ ಮಾಡಿದೀವಿ. ಇದು ಸ್ಟೋರೇಜ್ ಇದೆ, ಸ್ಟೋರೇಜ್ ಬರುತ್ತೆ. ಸೊ ಈ ಕಿಚನ್ ನೋಡೋದಾದ್ರೆ ಕಂಪ್ಲೀಟ್ ಲ್ಯಾವೆಂಡರ್ ಕಲರ್ ಯೂಸ್ ಮಾಡಿದೀವಿ ವಿತ್ ವಾಲ್ ಯೂನಿಟ್ ಏನ್ ಬರುತ್ತೆ ಅದು ವೈಟ್ ಕಲರ್ ಶಟರ್ಸ್ ಇದೆ. ಓಕೆ, ಸೊ ನೆಕ್ಸ್ಟ್ ಅಕ್ರಾಲಿಕ್ಸ್ ಬರುತ್ತಲ್ಲ? ಹೌದು, ಇದು ಕಂಪ್ಲೀಟ್ ಅಕ್ರಿಲಿಕ್ ಫಿನಿಶ್ ಬರುತ್ತೆ. ಓಕೆ, ಫಿಟ್ಟಿಂಗ್ಸ್ ಎಲ್ಲ ಯಾವುದು? ಫಿಟ್ಟಿಂಗ್ಸ್ ಎಲ್ಲ ನಿಮಗೆ ಆಕ್ಸೆಸರೀಸ್ ಎಲ್ಲ ಹ್ಯಾಫ್ಲೇ ಇರುತ್ತೆ. ನಿಮಗೆ ಟ್ಯಾಂಡಮ್ ಬಾಕ್ಸಸ್, ಬಾಟಲ್ ಪುಲ್ಔಟ್, ಹಿಂಜಸ್ ಏನೇ ಬರೋದಿದ್ರು ಹ್ಯಾಫ್ಲೇ ಇರುತ್ತೆ. ಇಲ್ಲಿ ನೋಡ್ಬೋದು ನೀವು, ಇಲ್ಲೂ ಕೂಡ ಪ್ಯಾಂಟ್ರಿ ಪುಲ್ಔಟ್ ಇದೆ. ಓಕೆ, ಸೊ ಈ ತರ ಇದು ಸ್ಮಾಲ್ ಕಿಚನ್ ಇರೋದ್ರಿಂದ ಕಂಪ್ಲೀಟ್ ಸ್ಟೋರೇಜ್ ಎಲ್ಲ ಪ್ಯಾಂಟ್ರಿ ಪುಲ್ಔಟ್ ಒಳಗೆ ಹೋಗುತ್ತೆ. ಸೊ ಟ್ರಾನ್ಸ್ಪರೆಂಟ್ ಬೇಕಂದ್ರೂ ಈಚೆ ಟ್ರಾನ್ಸ್ಪರೆಂಟ್ ಡಿಸೈನ್ಸ್ ಹೌದು, ಮಾಡಬಹುದು, ಟ್ರಾನ್ಸ್ಪರೆಂಟ್ ಡೋರ್ಸ್ ಕೂಡ ಮಾಡ್ಕೋಬಹುದು. ಓಕೆ, ಸೊ ಈ ತರ ಕಂಪ್ಲೀಟ್ ಇದೊಂದಿದೆ. ಮತ್ತೆ ಕ್ವಾಡ್ಸ್ ಎಲ್ಲ ಯೂಸ್ ಮಾಡಿರಲ್ಲ ಇದು? ಹೌದು, ಇದು ವೈಟ್ ಕಲರ್ ಕ್ವಾಡ್ಸ್ ಯೂಸ್ ಮಾಡಿದೀವಿ ಇಲ್ಲಿ. ಇದಕ್ಕೆ ಮ್ಯಾಚ್ ಆಗಬೇಕು ಅಂತ ಹೇಳ್ಬಿಟ್ಟು ಹಾಗೆ ವೈಟ್ ಕಲರ್ ಕ್ವಾಡ್ಸ್ ಯೂಸ್ ಮಾಡಿದೀವಿ. ಓಕೆ, ಸೊ ಈ ಕಡೆ ಬಂದ್ರೆ ಕೂಡ ಇಲ್ಲೂ ಒಂದು ಸೂಪರ್ ಡಿಸೈನ್. ಇದು ಸಿಂಪಲ್ ಕ್ರಾಕರಿ ಯೂನಿಟ್. ಇಲ್ಲಿ ನೀವು ಕಂಪ್ಲೀಟ್ ವಾಲ್ ಯೂನಿಟ್ ಅಲ್ಲಿ ನೋಡಬಹುದು ಪ್ರೊಫೈಲ್ ಶಟರ್ಸ್ ಇದೆ ವಿತ್ ದ ಬ್ಲಾಕ್ ಫ್ರೇಮ್ ಅಂಡ್ ದ ಬ್ಲಾಕ್ ಟಿಂಟೆಡ್ ಗ್ಲಾಸ್ ಇದೆ ಬರಲಿ. ಓಕೆ, ಹಾಗೆ ಇಲ್ಲಿ 2 ವಿಕರ್ ಬಾಸ್ಕೆಟ್ಸ್ ಬರುತ್ತೆ. ಓಕೆ, ನೆಕ್ಸ್ಟ್ ಇವಾಗ 3rd ಫ್ಲೋರ್ ಅದ ಮೇಡಮ್ ಇದು? ಹೌದು, ಇದು 3rd ಫ್ಲೋರ್ ಡಿಪ್ಲೆಕ್ಸ್ ಹೌಸ್ ಬರುತ್ತೆ. ನಾವಿಲ್ಲಿ ಎಕ್ಸ್ಟೀರಿಯರ್ ಸೀಲಿಂಗ್ಗೋಸ್ಕರ PVC ಪ್ಯಾನಲ್ಸ್ ಯೂಸ್ ಮಾಡಿದೀವಿ ವಿತ್ ದ ಸಿಲಿಂಡ್ರಿಕಲ್ ಫೋಕಸ್ ಲೈಟ್ಸ್ ಬಂದಿದೆ ಇಲ್ಲಿ. ನಿಮಗೆ ಇಲ್ಲಿ ಎಂಟ್ರಿ ಆಗೋದಾದ್ರೆ ಇದು ಕಂಪ್ಲೀಟ್ ಟೀಕ್ ಫಿನಿಶ್ ವುಡನ್ ಡೋರ್ ಆಗಿದೆ. ಓಕೆ, ಈ ಡೋರ್ ಡಿಸೈನ್ಸ್ ಎಲ್ಲ ನೀವೇ ಸಜೆಸ್ಟ್ ಮಾಡಿ? ಹೌದು ಹೌದು. ನಿಮಗೆ ನೆಕ್ಸ್ಟ್ ಹೋಗ್ಬೇಕಾದ್ರೆ ಲಿವಿಂಗ್ ಹಾಲ್ ಯೂಶಲಿ ಎಲ್ಲರೂ ಕ್ಲೈಂಟ್ಸ್ ಕೇಳ್ತಾರೆ ತುಂಬಾ ಚೆನ್ನಾಗಿರ್ಬೇಕು, ಯಾರ್ಯಾರು ಗೆಸ್ಟ್ ಬಂದ್ರೆ ನೋಡಿದ್ರೇನು ನೀಟಾಗಿರ್ಬೇಕಂತ. ಹೌದು. ಸೊ ಇದು ಯಾವ ತರ ಪ್ಲಾನ್ ಮಾಡಿದ್ವಿ? ಇದು ನಿಮಗೆ ಎಂಟ್ರಿ ಆಗಿದ ತಕ್ಷಣ ಲೆಫ್ಟ್ ಸೈಡ್ಗೆ ನಾವು ಫಾಯರ್ ಕಮ್ ಶೂ ರ್ಯಾಕ್ ತರ ಯೂಸ್ ಮಾಡಿದೀವಿ. ಇಲ್ಲಿ ನಾವು ಮಿರರ್ಸ್ ಯೂಸ್ ಮಾಡಿದೀವಿ ಅಂಡ್ ದ ವಾಲ್ ಪೇಪರ್ಸ್ ವಿತ್ ದ ಬ್ಯಾಕ್ ಗ್ರೌಂಡ್ ಲೈಟಿಂಗ್ ಯೂಸ್ ಮಾಡಿದೀವಿ. ನಿಮಗೆ ಲಕ್ಸುರಿ ಲುಕ್ಗೋಸ್ಕರ ನಾವು ಆಲ್ಮೋಸ್ಟ್ ಎಲ್ಲಾ ಕಡೆಗೂ ಮಿರರ್ಸ್ ಯೂಸ್ ಮಾಡಿದೀವಿ. ಇದು ಸ್ಟೋರೇಜ್ ನ ನಾವು ಇಲ್ಲಿ ಮೇಲ್ಗಡೆ ಎಲ್ಲಾವುದು ಡ್ರಾಸ್ ಕೊಟ್ಟಿದೀವಿ, 4 ಡ್ರಾಸ್ ವಿತ್ ದ ಹ್ಯಾಂಡಲ್ ಲೆಸ್ ಡೋರ್ಸ್ ಮಾಡಿದೀವಿ ಇಲ್ಲಿ. ನಿಮ್ದು ಆಕ್ಚುಲಿ ತುಂಬಾನೇ ಹ್ಯಾಂಡಲ್ ಲೆಸ್ ಕಾನ್ಸೆಪ್ಟ್ಸ್ ಇದೆ. ಹೌದು, ನಾವು
ಹ್ಯಾಂಡಲ್ಸ್ ಇವಾಗ ಓಲ್ಡ್ ಮಾಡಲ್ ಆಯ್ತು, ಹಾಗಾಗೋಸ್ಕರ ನಾವೆಲ್ಲದು ಪುಷ್ ಟು ಓಪನ್, ಜಸ್ಟ್ ಪುಷ್ ಮಾಡಿದ್ರೆ ಸಾಕು ಓಪನ್ ಆಗುತ್ತೆ. ಈ ರೂಮು ಅಷ್ಟೇನೆ ಕಂಪ್ಲೀಟ್ ವುಡ್ ಅಂಡ್ ವೈಟ್ ಥೀಮೇ ಇದೆ. ಓಕೆ, ಇಲ್ಲೂ ಪ್ರೊಫೈಲ್ ಲೈಟ್ಸ್ ಕೊಟ್ಟಿದ್ದೀರಾ ಟೋಟಲ್ ಆಗಿ. ಹೌದು, ಪ್ರೊಫೈಲ್ ಲೈಟ್ಸ್ ಅಂಡ್ ಸ್ಪಾಟ್ ಲೈಟ್ಸ್ ಬರುತ್ತೆ. ಸೊ ನೆಕ್ಸ್ಟ್ ಬಂದ್ರೆ ಪೂಜಾ ಟ್ರೆಡಿಷನಲ್ ಲುಕ್ಗೋಸ್ಕರ ನಾವು ಇಲ್ಲಿ ಕಂಪ್ಲೀಟ್ ನೀವು ನೋಡ್ಬೋದು, ಕಂಪ್ಲೀಟ್ ಟೀ ಕುಡ್ ಅಲ್ಲಿ ಇದೆ ಇದು. ಸೊ ಒಳಗಡೆ ಕೂಡ ಲೈಟಿಂಗ್ಸ್ ಎಲ್ಲ ಕೊಟ್ಟಿದ್ದೀರಾ. ಹೌದು, ಇದು ಬ್ಯಾಕ್ ಗ್ರೌಂಡ್ ಅಲ್ಲಿ ಕೊರಿಯನ್ ಯೂಸ್ ಮಾಡಿದೀವಿ ನಾವು ವಿತ್ ದ ರಾಫ್ಟರ್ಸ್ ಅಂಡ್ ಸ್ಟೋರೇಜ್ ಕೂಡ ನಮ್ದೇ ಬರುತ್ತೆ. ನಿಮ್ದೇ ಬರುತ್ತೆ. ಹೌದು, ಸೂಪರ್. ಸೊ ನೆಕ್ಸ್ಟ್ ಬರಬೇಕಾದ್ರೆ ಎಲ್ಲ ಕಡೆ ನೋಡಿದ್ರೆ ಒಂದು ವೈಟು ಗ್ರೇ ಮತ್ತೆ ವುಡನ್ ಫಿನಿಶ್ ಕಾನ್ಸೆಪ್ಟ್. ಈ ಸ್ಕ್ರೀನ್ಸ್ ಎಲ್ಲ ಲೈಕ್ ನೀವೇ ಸಜೆಸ್ಟ್ ಮಾಡಿದ್ರ? ಹೌದು, ಕರ್ಟನ್ಸ್ ಅಷ್ಟೇನೆ ಏರಿಯಾ ವೈಸ್ ನಾವು ಯಾವ್ಯಾವ ಥೀಮಲ್ಲಿ ಯಾವ ಥರ ಕರ್ಟನ್ಸ್ ಮ್ಯಾಚ್ ಆಗುತ್ತೆ ಅದನ್ನು ಕೂಡ ನಾವು ಡಿಸೈನರ್ ಪ್ರೊವೈಡ್ ಮಾಡಿರ್ತೀವಿ. ಸೊ ನಿಮಗೆ ಇಲ್ಲಿ ರಿಕ್ಲೈನರ್ ಸೋಫಾಸ್ ಹಾಕೊಂಡಿದ್ದಾರೆ ಕ್ಲೈಂಟು. ಸೊ ನೆಕ್ಸ್ಟ್ ಬಂದರೆ ಟಿವಿ ಕ್ಯಾಬಿನೆಟ್ಸು. ಟಿವಿ ಕ್ಯಾಬಿನೆಟ್ಸ್ ಬಗ್ಗೆನೂ ಸ್ವಲ್ಪ ಎಕ್ಸ್ಪ್ಲೈನ್ ಮಾಡಿ. ಟಿವಿ ಕ್ಯಾಬಿನೆಟ್ಸಲ್ಲೂ ನಾವು ಇಲ್ಲಿ PU ಫಿನಿಶ್ನ ಯೂಸ್ ಮಾಡಿದ್ದೀವಿ. ಇದು ಕಂಪ್ಲೀಟ್ ನಾವು ಕರ್ವ್ ಡ್ರಾಸ್ ಹೋಗಿದ್ದೀವಿ, ಯಾಕಂದರೆ ಇಲ್ಲಿ ಬೋತ್ ಸೈಡ್ಸ್ ಓಪನಿಂಗ್ ಇದೆ. ಸೊ ಶಾರ್ಪ್ ಎಡ್ಜಸ್ ಬರಬಾರ್ದು ಅಂತ ಹೇಳ್ಬಿಟ್ಟು ಕರ್ವ್ ಥೀಮ್ ಮಾಡ್ಕೊಂಡಿದ್ದೀವಿ. ಇದು ಮಿರರ್ಸ್ ಯೂಸ್ ಮಾಡಿದ್ದೀವಿ, ರಾಫ್ಟರ್ಸ್ ಅಂಡ್ ಅಕ್ರಿಲಿಕ್ ಶೀಟ್ಸ್ ಯೂಸ್ ಮಾಡಿದ್ದೀವಿ. ಸೊ ಈ ಕಡೆ ಕೂಡ ಇದು ಕಂಪ್ಲೀಟ್ಲಿ ಇಲ್ಲೆಲ್ಲ ವಾಲ್ ಪೇಪರ್ಸ್ ಬರುತ್ತೆ. ಹೌದು, ಕಂಪ್ಲೀಟ್ ವಾಲ್ ಪೇಪರ್ಸ್. ಇಲ್ಲಿ ನಾವು ಓಪನಿಂಗ್ ಇರೋ ಕಡೆಗೆ ವಿನಿಯರ್ಸ್ ಯೂಸ್ ಮಾಡಿದ್ದೀವಿ. ವಿನಿಯರ್ಸ್ ನ ಪಾಲಿಶ್ ಮಾಡಿ ಎರಡು ಬೋತ್ ಸೈಡ್ಸ್ ಯೂಸ್ ಮಾಡಿದ್ವಿ. ಅಂಡ್ ನೀವು ಟಾಪಲ್ ಕೂಡ ನೋಡ್ಬೋದು, ಟಾಪಲ್ ಕೂಡ ನಾವು ವಿನಿಯರ್ಸ್ ಯೂಸ್ ಮಾಡಿದ್ದೀವಿ. ಈ ಬಾರ್ಡರ್ ಅಲ್ಲಿ ವುಡ್ ಫಿನಿಶ್ ಬರುತ್ತಾ ಅಥವಾ ಯಾವ ತರ? ಹೌದು, ಇದು ವುಡನ್ ವಿನಿಯರ್ ಬರುತ್ತೆ, ವುಡ್ ಟೆಕ್ಸ್ಚರ್ ವಿನಿಯರ್ ಬರುತ್ತೆ. ಸೊ ಈ ಕೂಡ ಇದು ಲೈಟಿಂಗ್ಸ್ ಎಲ್ಲ ಕೊಟ್ಟಿದ್ದೀರಾ? ಹೌದು, LED ಲೈಟಿಂಗ್ಸ್. ಜಸ್ಟ್ ನೀವೆಲ್ಲ ಎಲ್ಲೇ ಕಡೆ ನೋಡಿದ್ರು ಲೈಟ್ಸ್ ಅಂಡ್ ಸ್ಪಾಟ್ ಲೈಟ್ಸ್ ಇದೆ. ಸೊ ಇಲ್ಲಿ ನೋಡ್ಬೋದು ನೀವು ಡಬಲ್ ಹೈಟ್ ಸೀಲಿಂಗ್ ವಾಲ್, ಫ್ಲೋರ್ ಟು ಸೀಲಿಂಗ್ ಡಬಲ್ ಹೈಟ್ ಇದೆ. ನೀವು ನೋಡ್ಬೋದು ಇಲ್ಲೆಲ್ಲಾದ್ರೂ ಹಿಡನ್ ಡೋರ್ ಕಾಣಿಸ್ತಾ ಇದೆಯಾ ನಿಮ್ಗೆ? ಇಲ್ಲ, ಯಾವ್ದು ಡೋರ್ ಕಾಣಿಸ್ತಿಲ್ಲ ಆಕ್ಚುಲಿ. ನಾವು ಅದಕ್ಕೋಸ್ಕರನೇ ಈ ತರ ಡಿಸೈನ್ ಮಾಡಿದೀವಿ. ಇಲ್ಲಿ ನೋಡ್ಬೋದು ನೀವು ಕಂಪ್ಲೀಟ್ ಇದು ಹಿಡನ್ ಡೋರ್ ಸ್ಟೋರೇಜ್ ಪರ್ಪಸ್ಗೋಸ್ಕರ ಮಾಡಿದೀವಿ. ನೀವು ಡೈರೆಕ್ಟ್ ಎದುರುಗಡೆ ಬಂದಿದ ತಕ್ಷಣ ಕಾಣಿಸ್ಬಾರ್ದು ಅನ್ನೋ ತರ ಈ ತರ ಡಿಸೈನ್ ಪ್ರೊವೈಡ್ ಮಾಡಿದ್ದೀರಾ. ಓಕೆ, ಸೊ ಈ ಕಡೆ ಕೂಡ ಸ್ಪೇಸ್ ಕಂಪ್ಲೀಟ್ಲಿ ಕವರ್ ಮಾಡಿದ್ದೀರಾ ಇದನ್ನ ಸೇಮ್ ಪ್ಯಾಟರ್ನ್ ಅಲ್ಲಿ. ಸೊ ಲೈಟಿಂಗ್ಸ್ ಕೂಡ ಸೂಪರ್ ಆಗಿದೆ. ಸೊ ಇಲ್ಲಿ ಟೋಟಲ್ ಆಗಿ ಎಷ್ಟು ರೂಮ್ಸ್ ಬರುತ್ತೆ? ಇದು ಟೋಟಲ್ 3 BHK ಇದೆ. ಕೆಳಗಡೆ ಒಂದು ರೂಮ್ ಇದೆ ಗೆಸ್ಟ್ ಬೆಡ್ರೂಮ್, ಮೇಲ್ಗಡೆ ಮಾಸ್ಟರ್ ಬೆಡ್ರೂಮ್ ಅಂಡ್ ಕಿಡ್ಸ್ ಬೆಡ್ರೂಮ್ ಎರಡಿದೆ. ಓಕೆ, ನೆಕ್ಸ್ಟ್ ಬಂದ್ಬಿಟ್ಟು ಕಿಚನ್ ಏರಿಯಾ, ಅದ್ರ ಬಗ್ಗೆ ಸ್ವಲ್ಪ ಡೀಟೇಲ್ಸ್ ಹೇಳಿ. ನೀವು ಕಿಚನ್ ಎಂಟ್ರಿ ಆಗುವಾಗ ನಾವು ಇಲ್ಲಿ ಒಂದು ಆರ್ಚ್ ತರ ಮಾಡಿದೀವಿ. ಇಲ್ಲಿ ಎಲ್ಲರೂ ಲ್ಯಾಮಿನೇಟ್ಸ್ ಯೂಸ್ ಮಾಡ್ತಾರೆ, ನಾವು ವಿನಿಯರ್ಸ್ ಯೂಸ್ ಮಾಡಿದೀವಿ. ಇಲ್ಲಿ ವಿನಿಯರ್ ಪಾಲಿಶಿಂಗ್ ಆಗಿದೆ. ಇದು ಕಂಪ್ಲೀಟ್ ನಾವು ವುಡನ್ ಥೀಮ್ ಹೋಗಿರೋದ್ರಿಂದ. ಸೊ ನೆಕ್ಸ್ಟ್ ಇಲ್ಲಿ ಕಿಚನ್ ಬಂದರೆ, ಕಿಚನ್ ಅವ್ರು ಫುಲ್ ವೈಟ್ ಥೀಮ್ ಅಲ್ಲಿ ಕೇಳಿದ್ರು. ಸೊ ನೀವು ನೋಡ್ಬೋದು ಎಲ್ಲ ಕಡೆಗೂ ವೈಟ್ಸ್ ಇದೆ. ವಾಲ್ ಯೂನಿಟ್, ಲಾಫ್ಟ್ ಆ್ಯಂಡ್ ಬೇಸ್ ಯೂನಿಟ್ ಎಲ್ಲ ಕಡೆಗೂ ವೈಟ್ ಬಂದಿದೆ. ಸೊ ನೆಕ್ಸ್ಟ್ ಫಿಟ್ಟಿಂಗ್ಸ್ ಬಗ್ಗೆ ಎಲ್ಲ ಯಾವ ಥರ ಯಾವ್ದು ಯೂಸ್ ಮಾಡಿದ್ದೀರಾ ಅದ್ರ ಬಗ್ಗೆ? ಎಲ್ಲ ಫಿಟ್ಟಿಂಗ್ಸ್ ಹ್ಯಾಫ್ಲೇ ಇದೆ. ನಿಮಗೆ ಟ್ಯಾಂಡಮ್ ಬಾಕ್ಸಸ್ ಎಲ್ಲಾನು ನೋಡ್ಬೋದು. ಇದೆಲ್ಲ ಹ್ಯಾಫ್ಲೇನೇ ಬರುತ್ತೆ ಆ್ಯಂಡ್ ಹಿಂಜಸ್ ಕೂಡ ಹ್ಯಾಫ್ಲೇ ಇದೆ. ಸೊ ಇದು ಬಾಟಲ್ ಪುಲ್ ಔಟ್ ಬರುತ್ತೆ. ಓಕೆ, ಸೊ ಈ ತರ ಎಲ್ಲ ಆಪ್ಷನ್ಸ್ ಬಂದ್ಬಿಡುತ್ತೆ. ಹೌದು, ಅದು ಕೂಡ ಮೂವಬಲ್ ಇದೆಯಾ ಅಥವಾ ಯಾವ ತರ? ಹೌದು, ಸಿಂಕ್ ನ ನೀವು ಕೂಡ ಈ ತರ ಟ್ಯಾಪ್ ಮೂವ್ ಮಾಡ್ಕೊಬಹುದು. ಓಕೆ. ಇದು ನಿಮಗೆ ಡ್ರಿಂಕಿಂಗ್ ವಾಟರ್ ಪರ್ಪಸ್ಗೆ ನಾವು ವಾಟರ್ ಪ್ಯೂರಿಫೈಯರ್ದು ವಾಟರ್ಗೋಸ್ಕರ ಮಾಡಿರೋದು. ನೆಕ್ಸ್ಟ್ ಇದು ಲೈಕ್ ಕಂಪ್ಲೀಟ್ಲಿ ಇಲ್ಲ ಹ್ಯಾಂಡಲ್ ಎಸ್ ಇದೆ. ಹೌದು, ಎಲ್ಲ ಪುಷ್ ಓಪನ್ಸ್ ಬರುತ್ತೆ. ಇಲ್ಲೆಲ್ಲ ಸಾಫ್ಟ್ ಕ್ಲೋಸ್ ಇದೆ. ಓಕೆ, ಸೊ ಅದು ಮೆಕ್ಯಾನಿಕಲ್ ಪಾರ್ಟ್ಸ್ ಗೆ ಏನಾದ್ರು ಲೈಕ್ ವಾರಂಟೀಸ್ ನಿಮ್ಮ ಕಡೆಯಿಂದ ಇರುತ್ತೆ? ಹೌದು, ಕಂಪನಿ ಕಡೆಯಿಂದಾನೇ ವಾರಂಟಿ ಸಿಗುತ್ತೆ ನಿಮಗೆ. ಏನೇ ಪ್ರಾಬ್ಲಮ್ ಇದ್ರೂ ನಾವು ಬಂದ್ಬಿಟ್ಟು ರಿಪ್ಲೇಸ್ ಮಾಡ್ಕೊಡ್ತೀವಿ. ಓಕೆ, ನೆಕ್ಸ್ಟ್ ಆ ಕಡೆ ಒಂದು ಸ್ಟೋರೇಜ್. ಹೌದು, ಇದು ಪ್ಯಾಂಟ್ರಿ ಪುಲ್ ಔಟ್ ಬರುತ್ತೆ. ಅಂದ್ರೆ ಇದು ಕಸ್ಟಮ್ ಬೇಕಾದ್ರೆ ನಾವು ಚೂಸ್ ಮಾಡ್ಕೊಬೋದಾ ಎಷ್ಟು ಸ್ಟೆಪ್ಸ್ ಬೇಕೋ ಹೌದು, ಚೂಸ್ ಮಾಡ್ಕೋಬಹುದು. ಬೇಸ್ಡ್ ಆನ್ ದ ಪ್ಲೇಸ್ ರಿಕ್ವೈರ್ಮೆಂಟ್, ಕಸ್ಟಮರ್ ರಿಕ್ವೈರ್ಮೆಂಟ್ಸ್ ನಾವು ಇದನ್ನ ಡಿಸೈನ್ ಮಾಡ್ಬೋದು. ಇಲ್ಲಿ ಫ್ಲೂಟೆಡ್ ಡೋರ್ಸ್ ಯೂಸ್ ಮಾಡಿದೀವಿ, ಫ್ಲೂಟೆಡ್ ಅಲ್ಯೂಮಿನಿಯಂ ಶಟರ್ಸ್ ಯೂಸ್ ಮಾಡಿದೀವಿ ಇಲ್ಲಿ. ಓಕೆ, ಸೊ ನೆಕ್ಸ್ಟ್ ಬಂದ್ರೆ ಈ ಕಡೆ ಒಂದು ಏರಿಯಾ ಇದೆ. ಇದು ಮಧ್ಯ ಡಿವೈಡ್ ಏನು ಮಾಡಿಲ್ಲ, ಕಂಪ್ಲೀಟ್ಲಿ ಓಪನ್ ಇದೆ. ಹೌದು, ಇದು ಡೈನಿಂಗ್ ಏರಿಯಾ. ಡೈನಿಂಗ್ ಏರಿಯಾದಲ್ಲಿ ನಾವು ಕ್ರಾಕರಿ ಯೂಸ್ ಮಾಡಿದೀವಿ. ಕ್ರಾಕರಿಲಿ ನಾವು ವಿಕರ್ ಬಾಸ್ಕೆಟ್ಸ್ ಅಂತ ಹೇಳ್ತೀವಿ. ಪೊಟ್ಯಾಟೋಸ್, ಆನಿಯನ್ಸ್, ಡ್ರೈ ವೆಜಿಟೇಬಲ್ಸ್ ಏನೇನು ಬರುತ್ತೆ ಅದನ್ನೆಲ್ಲ ಯೂಸ್ ಮಾಡ್ಕೊಳ್ಳೋದಕ್ಕೋಸ್ಕರ ಇದನ್ನ ಪ್ರೊವೈಡ್ ಮಾಡಿದೀವಿ. ಜಸ್ಟ್ ಅ ಸಿಂಪಲ್ ಕ್ರಾಕರಿ ಯೂನಿಟ್ ವಿತ್ ಅ ಸಿಂಪಲ್ ಸೀಲಿಂಗ್. ಓಕೆ, ಲೈಟಿಂಗ್ಸ್ ಎಲ್ಲ ನೀವೇ ಇದು ಸಜೆಸ್ಟ್ ಮಾಡಿ. ಹೌದು, ಇದು ಗೆಸ್ಟ್ ಬೆಡ್ರೂಮ್ ಬರುತ್ತೆ. ಇದು ಹ್ಯಾಂಡಲ್ಸ್ ಕೂಡ ನೋಡ್ಬೋದು ನೀವು. ನಾವು ಡೈಮಂಡ್ ಕಟ್, ಗೋಲ್ಡ್ ಯಾಕಂದ್ರೆ ಯೂಶುವಲಿ ಹ್ಯಾಂಡಲ್ಸ್ ಅಂದ್ರೆ ನಾರ್ಮಲ್ ಲೆಂತ್ ಇದು ಬರುತ್ತೆ, ಡಿಸೈನ್ ಬರುತ್ತೆ, ಬಟ್ ಇದು ಒಂಥರ ಡಿಫ್ರೆಂಟ್ ಆಗಿದೆ. ಹೌದು, ಓಕೆ. ಇದು ಗೆಸ್ಟ್ ಬೆಡ್ರೂಮ್ ಬರುತ್ತೆ. ಇದು ಕಂಪ್ಲೀಟ್ ಗ್ರೀನ್ ಥೀಮ್ ಇದೆ.
ನೀವು ಹೆಡ್ ಬೋರ್ಡ್ ನೋಡ್ಬೋದು ಅಥವಾ ವಾರ್ಡ್ರೋಬ್ ನೋಡ್ಬೋದು ಇದು ಎಲ್ಲದೂ ಸೇಮ್ ಅಟ್ಯಾಚ್ಡ್ ಬರುತ್ತೆ ಹೌದು ವಿತ್ ಇದು ಸ್ಟೋರೇಜ್ ಹೈಡ್ರಾಲಿಕ್ ಹೌದು ಬರುತ್ತೆ. ಹೈಡ್ರಾಲಿಕ್ ಸ್ಟೋರೇಜ್ ಬರುತ್ತೆ. ಹಾ ಹಾ ಹಾ. ಇದು ನಿಮಗೆ ಬಂದ್ರೆ ಬೇ ವಿಂಡೋ ಸೀಟಿಂಗ್ ಇದೆ. ಓಕೆ, ಸೊ ಅದನ್ನು ಗ್ರೀನಿಶ್ ಲ್ಯಾಮಿನೇಟ್ಸ್ ಕೊಟ್ಟು ಮಾಡಿದ್ದೀರಾ. ಮತ್ತೆ ಈವನ್ ಈ ಫ್ಯಾನ್ ಕೂಡ ನೋಡ್ತಿರ್ಬೋದು, ಇದು ವುಡ್ ಟೆಕ್ಸ್ಚರ್ ಕೊಟ್ಟಿದ್ದೀರಾ. ಮತ್ತೆ ಇದು ಕೂಡ ವುಡ್ ಟೆಕ್ಸ್ಚರ್ಸ್ ಇದೆ. ಹೌದು, ಇದು ನಾವು ಕಂಪ್ಲೀಟ್ ಇದು ಮ್ಯಾಚ್ ಆಗೋದಕ್ಕೋಸ್ಕರ ವುಡನ್ ಟೆಕ್ಸ್ಚರ್ ಇರೋ ತರ ಫ್ಯಾನ್ ಚೂಸ್ ಮಾಡ್ಕೊಂಡಿದೀವಿ. ಸೀಲಿಂಗ್ ಕೂಡ ನೋಡ್ಬೋದು. ಓಕೆ, ಸೀಲಿಂಗ್ ಅಲ್ಲೂ ಜಸ್ಟ್ ಪೆರಿಫೆರಲ್ ಸೀಲಿಂಗ್ ಕೊಟ್ಟಿದೀವಿ ವಿತ್ ಲೈಟಿಂಗ್ ವರ್ಕ್ಸ್ ಎಲ್ಲ ಇದೆ. ಮತ್ತೆ ಈ ಕಡೆ ಮಿರರ್. ಹೌದು, ಇಲ್ಲಿ ಸ್ಮಾಲರ್ ಡ್ರೆಸ್ಸಿಂಗ್ ಮಿರರ್ ಇದೆ. ಓಕೆ, ಸೊ ಈ ಕಡೆ ಬಂದ್ರೆ ಒಂದು ಅಟ್ಯಾಚ್ಡ್ ವಾಶ್ರೂಮ್ ಸಹ ಇದೆ ಅಲ್ಲ? ಹೌದು, ಇದು ಅಟ್ಯಾಚ್ ಬಾತ್ರೂಮ್. ಓಕೆ, ಸೇಮ್ ವಿತ್ ವ್ಯಾನಿಟಿ ಪ್ರೊವೈಡ್ ಮಾಡಿದೀವಿ, ಸ್ಟೋರೇಜ್ ಅಂಡ್ ವೆಟ್ ಅಂಡ್ ಡ್ರೈ ಕಾನ್ಸೆಪ್ಟ್ ಬರುತ್ತೆ. ವೆಟ್ ಅಂಡ್ ಡ್ರೈ ಕಾನ್ಸೆಪ್ಟ್ ಇದೆ. ಓಕೆ, ಸೊ ಈ ಕಡೆ ಕೂಡ ಕಂಪ್ಲೀಟ್ಲಿ ಹೈಡ್ರಾಲಿಕ್ ಇದೆಯಲ್ಲ? ಹೌದು, ಇದು ಕೂಡ ಹೈಡ್ರಾಲಿಕ್ ಬರುತ್ತೆ. ಹಾ ಹಾ ಹಾ, ಸೂಪರ್. ವಿತ್ ದ ಫ್ಲೂಟೆಡ್ ಅಲ್ಯೂಮಿನಿಯಂ ಡೋರ್ಸ್. ಸೊ ಈಗ ಈ ಫ್ಲೋರ್ ಬಗ್ಗೆ ಎಲ್ಲ ನೋಡಿದ್ವಿ. ನೆಕ್ಸ್ಟ್ ಈಗ 4th ಫ್ಲೋರ್ ಹೋಗೋಣ. ಇಲ್ಲಿ ಯಾವ ಥರ ಎಲ್ಲ ಡಿಸೈನ್ ಮಾಡಿದ್ದೀರಾ ಮೇಡಮ್? ಇಲ್ಲಿ ನಾವು ಡಬಲ್ ಹೈಟ್ ವಾಲ್ ಆಗಿರೋದ್ರಿಂದ ನಾವು ಸಿಮೆಂಟ್ ಟೆಕ್ಸ್ಚರ್ ಲ್ಯಾಮಿನೇಟ್ ಇರೋ ಯೂಸ್ ಮಾಡಿದೀವಿ. ವಿತ್ ದ ಟೀಪಟೀಸ್ ಅಂಡ್ LED ಪ್ರೊಫೈಲ್ ಯೂಸ್ ಮಾಡಿದೀವಿ. ಇದು ಎಷ್ಟು ಹೈಟ್ ಬರ್ಬೋದು? 20 ಫೀಟ್ ಇದೆ ಇದು ಟೋಟಲ್. 20 ಫೀಟ್ ಬರುತ್ತೆ. ಹಾ ಹೌದು, ಸ್ಟೇರ್ ಕೇಸ್ ಇರೋದ್ರಿಂದ ನಾವಿಲ್ಲಿ ಡಬಲ್ ಹೈಟ್ ವಾಲ್ ಚೆನ್ನಾಗಿ ಕಾಣಿಸೋದಕ್ಕೋಸ್ಕರ ಲಾಂಗ್ ಶ್ಯಾಂಡ್ಲಿಯರ್ ಯೂಸ್ ಮಾಡಿದೀವಿ. ಓಕೆ, ಸೊ ಲೈಟಿಂಗ್ ವರ್ಕ್ಸ್ ಕೂಡ ನೀವು ಪ್ಲಾನ್ ಮಾಡಿ ಹೌದು ಹೌದು, ಡಿಸೈನ್ ಅಲ್ಲಿ ನಾವೆಲ್ಲಾನು ಕೊಟ್ಟಿರ್ತೀವಿ. ಓಕೆ, ರೈಲಿಂಗ್ಸ್, ಟೀಕುಡ್ ರೈಲಿಂಗ್ಸ್ ಇದೆ ವಿತ್ ಟಫ್ ಅಂಡ್ ಗ್ಲಾಸಸ್ ಬರುತ್ತೆ ಇದು. ಓಕೆ, ನೆಕ್ಸ್ಟ್ ಇಲ್ಲಿ ಟಫ್ ಆ್ಯಂಡ್ ಗ್ಲಾಸ್ ಬರುತ್ತೆ. ಯೂಶಲಿ ಏನಂದರೆ ಈ ಥರ ಒಂದು ಲಿವಿಂಗ್ ಏರಿಯಲ್ಲಿ ತುಂಬ ಜನ ಕ್ಲೈಂಟ್ಸು ಡಿಸೈನ್ ಆಗಿರಬೇಕು, ನೀಟಾಗಿರ್ಬೇಕು ಅಂತ ಪ್ಲ್ಯಾನ್ ಮಾಡ್ತಾರೆ. ಸೊ ಇದು ಯಾವ ಥರ ಪ್ಲ್ಯಾನ್ ಮಾಡಿದ್ದೀರಂತೆ? ಇಲ್ಲಿ ಬೀಮ್ ಇತ್ತು, ಹಾಗಾಗಿ ನಾವು ಬೀಮ್ನ ನಾವು ಕವರ್ ಮಾಡೋದಕ್ಕೋಸ್ಕರ ಡಬಲ್ ಹೈಟ್ ಸೀಲಿಂಗ್ ಪ್ರೊವೈಡ್ ಮಾಡಿದ್ದೀರಾ? ಹೌದು. ಓಕೆ, ಯಾವ ಥರ ಬರುತ್ತೆ ಇದು ಇದು ಮೆಟೀರಿಯಲ್? ನಾವು ವಿನಿಯರ್ ಯೂಸ್ ಮಾಡಿದೀವಿ. ಓಕೆ, ವಿನಿಯರ್ ವಿತ್ ದ ಬೀಡಿಂಗ್ಸ್ ಯೂಸ್ ಮಾಡಿದೀವಿ. ಅಂದರೆ ಈ ಪರ್ಟಿಕ್ಯುಲರ್ 2 ಡೋರ್ಸ್ ಇದೆ ನೋಡ್ಬೋದು. ಹೌದು, ಸೊ 2 ಡೋರ್ಸ್ ನಾವು ಈ ಮನೆನ ಕಂಪ್ಲೀಟ್ ಆಗಿ ವುಡ್ ಅಂಡ್ ವೈಟ್ ಥೀಮೇ ಜಾಸ್ತಿ ಯೂಸ್ ಮಾಡಿರೋದು. ವುಡ್ ಅಂಡ್ ವೈಟ್ ಕಾನ್ಸೆಪ್ಟ್ ಮಾಡಿದ್ದೀರಾ? ಟೀಕುಡ್ ಕಲರ್ ನ ಯೂಸ್ ಕಾನ್ಸೆಪ್ಟ್ ಯೂಸ್ ಸೊ ಮಾಡಿದ್ದೀವಿ. ಇದು ಸಹ ನೋಡ್ತಿರ್ಬೋದು, ಓಪನ್ ಸ್ಪೇಸ್ ಇದೆ. ಮತ್ತೆ ಇಲ್ಲಿ ಯಾವ ತರ ಪ್ಲಾನ್ ಮಾಡಿರಾ? ಇದು ಆಕ್ಚುಲಿ ಜಿಮ್ ಸ್ಪೇಸ್ ತರ ಕಾಣ್ತಿದೆಯಲ್ಲ? ಹೌದು, ಇದು ಜಿಮ್ ಏರಿಯಾ ಅಂತ ಹೇಳ್ಬಿಟ್ಟು ನಾವು ಪ್ಲಾನ್ ಮಾಡಿದ್ದು. ಸೊ ಸಿಂಪಲ್ ಆಗಿ ಮಿನಿಮಲಿಸ್ಟಿಕ್ ಆಗಿರ್ಲಿ ಅಂತ ಹೇಳ್ಬಿಟ್ಟು ಜಸ್ಟ್ ದ ಬೀಡಿಂಗ್ಸ್ ಯೂಸ್ ಮಾಡಿದೀವಿ. ಇದು ಒಂಥರ ಇಟಾಲಿಯನ್ ಫಿನಿಶ್ ಡಿಸೈನ್ ಬರುತ್ತೆ. ಓಕೆ, ವಿತ್ ಲಾಂಗ್ ಕರ್ಟನ್ಸ್ ಬರುತ್ತೆ. ಅಂಡ್ ಸೀಲಿಂಗ್ ಅಲ್ಲಿ ನಾವು ಪ್ರೊಫೈಲ್ ಲೈಟ್ ಯೂಸ್ ಮಾಡಿದೀವಿ ವಿತ್ ದ ಸ್ಪಾಟ್ ಲೈಟ್ಸ್ ಬಂದಿದೆ ಇಲ್ಲಿ. ಇಲ್ಲಿ ನೋಡ್ಬೋದು, ಇಲ್ಲಿ ಒಂಥರ ಸೀಲಿಂಗ್ ಡಿಸೈನ್ ಕೊಟ್ಟಿದೀವಿ ನಾವು, ಆ ಕಡೆ ಒಂಥರ ಸೀಲಿಂಗ್ ಡಿಸೈನ್. ಓಕೆ, ಇದು ಕಂಪ್ಲೀಟ್ ಆಗಿ ಇಟಾಲಿಯನ್ ಸ್ಟೈಲ್ ಇದು ಬರುತ್ತೆ. ಮತ್ತೆ ಸ್ಕ್ರೀನ್ಸ್ ಎಲ್ಲ ನೀವೇ ಮ್ಯಾಚ್ ಮಾಡಿರೋದಾ ಅಥವಾ? ಹೌದು, ಡಿಸೈನ್ ಅಲ್ಲಿ ನಿಮ್ಗೆ ಲೈಟಿಂಗ್ ಕೂಡ ಇನ್ಕ್ಲೂಡ್ ಆಗಿರುತ್ತೆ. ಓಕೆ, ಕರ್ಟನ್ಸ್, ನಾವು ಬೆಡ್, ಕಾಟ್ ಏನೇನ್ ಬರುತ್ತೆ ಎಲ್ಲ ಕೂಡ ನಾವು ಇನ್ಕ್ಲೂಡ್ ಮಾಡಿಬಿಟ್ಟು ಡಿಸೈನ್ ಕೊಟ್ಟಿರ್ತೀವಿ. ಓಕೆ, ನೆಕ್ಸ್ಟ್ ಇಲ್ಲಿ 2 ರೂಮ್ ಬರುತ್ತಲ್ಲ? ಹೌದು, ಓಕೆ, ಇಲ್ಲಿ ಮಾಸ್ಟರ್ ಬೆಡ್ರೂಮ್ ಮತ್ತೆ ಕಿಡ್ಸ್ ಬೆಡ್ರೂಮ್ 2 ರೂಮ್ ಬರ್ತಾ ಇದೆ. ಸೊ ಇದು ನಿಮ್ಗೆ ಮಾಸ್ಟರ್ ಬೆಡ್ರೂಮ್ ಬರುತ್ತೆ. ಸೊ ನಾವು ಇದು ಡೋರ್ಸ್ ಎಲ್ಲಾನು ಟೀಕುಡ್ ಡೋರ್ಸ್ ಯೂಸ್ ಮಾಡಿದೀವಿ ವಿತ್ ದ ಗೋಲ್ಡ್ ಹ್ಯಾಂಡಲ್ಸ್ ಸೆಲೆಕ್ಟ್ ಮಾಡ್ಕೊಂಡಿದೀವಿ. ಓಕೆ, ಸೂಪರ್ ಆಗಿ ಅನಿಸ್ತಿದೆ ಆಕ್ಚುಲಿ. ಬಂದ್ರೆ ಮಾಸ್ಟರ್ ಬೆಡ್ರೂಮ್ ಹೆಂಗಿರ್ಬೇಕೋ ಆ ಥರನೇ ಪ್ಲಾನ್ ಮಾಡಿದ್ದೀರಾ. ಮಾಸ್ಟರ್ ಬೆಡ್ರೂಮ್ ಅಲ್ಲಿ ಕೂಡ ಅಷ್ಟೇನೆ ನಾವು ಕ್ರೀಮ್ ಕಲರ್ ಅವ್ರು ನೀವು ಬೇಜ್ ಅಂತ ಆದ್ರೂ ಅನ್ಕೋಬಹುದು. ಬೇಜ್ ಮತ್ತೆ ವುಡ್ ಅಷ್ಟೇ ಕಲರ್ಸ್ ಯೂಸ್ ಮಾಡಿರೋದು ವಿತ್ ದ ವಾಲ್ ಪೇಪರ್ಸ್. ಸೀಲಿಂಗ್ ಕೂಡ ಅಷ್ಟೇನೆ ಜಸ್ಟ್ ಪೆರಿಫೆರಲ್, ತುಂಬಾ ನಾವು ಜಾಸ್ತಿ ಆರ್ಟಿಸ್ಟಿಕ್ ಆಗಿ ಹೋಗಿಲ್ಲ, ಜಸ್ಟ್ ಪೆರಿಫೆರಲ್ ಟೈಪ್ ಹೋಗಿದೀವಿ. ಸೊ ನೀವು ಬೆಡ್ ಬ್ಯಾಕ್ ಡಿಸೈನ್ ನೋಡ್ಬೋದು, ಫ್ಲೋರ್ ಟು ಸೀಲಿಂಗ್ ಇದೆ ವಿತ್ ದ ಗೋಲ್ಡ್ ಸ್ಟ್ರಿಪ್ಸ್ ಯೂಸ್ ಮಾಡಿದೀವಿ. ಅಂಡ್ ಮಿರರ್ ಕೂಡ ಯೂಸ್ ಮಾಡಿದೀವಿ ಜಸ್ಟ್ ಟು ಲುಕ್ ಬ್ಯೂಟಿಫುಲ್ ಅಂಡ್ ಲಕ್ಸುರಿಯಸ್ ಆಗಿ ಕಾಣುತ್ತೆ ಮಿರರ್ಸ್ ಯೂಸ್ ಮಾಡಿದ್ರೆ. ಅಂಡ್ ವುಡನ್ ರಾಫ್ಟರ್ಸ್ ಯೂಸ್ ಮಾಡಿದೀವಿ. ಓಕೆ, ವಾರ್ಡ್ರೋಬ್ಗೆ ಹೋದ್ರೆ ವಾರ್ಡ್ರೋಬ್ ಬಂದ್ಬಿಟ್ಟು ಅರಿಸ್ಟೋ ಡೋರ್ಸ್ ಬರುತ್ತೆ, ಅದ್ರಲ್ಲಿ ಕೂಡ ನಾವು ಮಿರರ್ಸ್ ಯೂಸ್ ಮಾಡಿದೀವಿ. ಸೊ ಇದ್ರಲ್ಲಿ ಏನಾದ್ರು ಲೈಟಿಂಗ್ ಆಪ್ಷನ್ ಏನಾದ್ರು ಬರುತ್ತಾ ವಾರ್ಡ್ರೋಬ್ಸ್ ಅಲ್ಲಿ? ಹೌದು ಹೌದು, ವಾರ್ಡ್ರೋಬ್ ಒಳಗೆ ಕೂಡ ಲೈಟಿಂಗ್ ಆಪ್ಷನ್ ಇದೆ. ನೋಡ್ಬೋದು, ಜಸ್ಟ್ ಸೆನ್ಸರ್ಸ್ ಇದೆ, ಓಪನ್ ಮಾಡ್ತಿಲ್ಲ ಲೈಟ್ ಬರುತ್ತೆ. ಓಕೆ, ಸೆನ್ಸರ್ಸ್ ಓಪನ್ ಮಾಡಿದ್ರೆ ಲೈಟ್ ಬರುತ್ತೆ. ಸೊ ಆ ಕಲರ್ಸ್ ಅಲ್ಲಿ ನಾವು ಯಾವ್ದು ಬೇಕಾದ್ರೂ ಚೂಸ್ ಮಾಡ್ಕೊಬೋದಾ? ವೈಟ್, ಯೆಲ್ಲೋಸ್? ಹೌದು, ನಿಮಗೆ ಡಿಫ್ರೆಂಟ್ ಆಪ್ಷನ್ಸ್ ಬರುತ್ತೆ. ನಾವು ಈ ರೂಮ್ ಕ್ರೀಮ್ ಮತ್ತೆ ವೈಟ್ ವುಡನ್ ಹೋಗಿರೋದ್ರಿಂದ ನಾವು ಅದೇ ಕಲರ್ಸ್ ನ ಯೂಸ್ ಮಾಡ್ಕೊಂಡು ವಾರ್ಡ್ರೋಬ್ ಡಿಸೈನ್ ಮಾಡಿದೀವಿ. ನೆಕ್ಸ್ಟ್ ಇಲ್ಲಿ ಬಂದ್ರೆ ಆಕ್ಚುಲಿ ಒಂದು ಟಿವಿ ಕ್ಯಾಬಿನೆಟ್ ಸಹ ಇದೆ. ಆ ಟಿವಿ ಕ್ಯಾಬಿನೆಟ್ ನೋಡ್ತಿರ್ಬೋದು, ಇದು ಯಾವ ತರ ಒಂದು ಡಿಸೈನ್ ಮಾಡಿದ್ರು? ಇದು ನಾವು ಜಸ್ಟ್ ಸಿಂಪಲ್ ಆಗಿ ರಾಫ್ಟರ್ಸ್ ಏನ್ ಬೆಡ್ ಬ್ಯಾಕ್ ಅಲ್ಲಿ ಯೂಸ್ ಮಾಡಿದ್ವಿ ಅದನ್ನೇ ಯೂಸ್ ಮಾಡಿದೀವಿ ವಿತ್ ದ ವಾಲ್ ಪೇಪರ್. ಸಿಂಪಲ್ ಆಗಿರ್ಲಿ ಅಂತ ಹೇಳ್ಬಿಟ್ಟು ಫೀಲ್ ಮಾಡ್ಬೋದು. ಡಿಸೈನ್ಸ್ ನಮಗೆ ಚೂಸ್ ಮಾಡಕ್ಕೆ ಆಪ್ಷನ್ಸ್ ಬರುತ್ತೆ. ಹೌದು, ನಿಮ್ಗೆ ವೇರಿಯಸ್ ಡಿಸೈನ್ಸ್ ಆಪ್ಷನ್ಸ್ ಬರುತ್ತೆ. ನಾವೇ ಕೂಡ ಈ ತರ ಡಿಸೈನ್ ಥೀಮ್ ಬೇಕು ಅಂದ್ರೆ ಆ ಥೀಮ್ಗೆ ಕೂಡ ವಾಲ್ ಪೇಪರ್ಸ್ ನ ಮ್ಯಾಚ್ ಮಾಡ್ತೀವಿ. ಹೌದು, ಓಕೆ. ನೆಕ್ಸ್ಟ್ ಆಕ್ಚುಲಿ ಇವಾಗ ಹೋಗ್ತಿರ್ಬೋದು, ಇದು ಕೂಡ ವಾಲ್ ಪೇಪರ್ಸ್ ಅಲ್ಲಿ ಕವರ್ ಮಾಡಿದ್ದೀರಾ? ಹೌದು ಹೌದು. ಓಕೆ, ಇಲ್ಲಿ ಬಂದ್ರೆ ನಿಮ್ಗೆ ಡ್ರೆಸ್ಸಿಂಗ್ ಯೂನಿಟ್ ಇದೆ. ಓಕೆ,
ಡ್ರೆಸ್ಸಿಂಗ್ ಯೂನಿಟ್ ಅಲ್ಲಿ ನಮ್ಗೆ ಟಚ್ ಮಿರರ್ ಯೂಸ್ ಮಾಡಿದ್ವಿ, ಸ್ಮಾರ್ಟ್ ಮಿರರ್. ನೀವು ಜಸ್ಟ್ ಹಿಂಗ್ ಪ್ರೆಸ್ ಮಾಡಿದ್ರೆ ನಿಮ್ ಬ್ಯಾಕ್ ಗ್ರೌಂಡ್ ಅಲ್ಲಿ ಲೈಟ್ ಬರುತ್ತೆ. ಓಕೆ. LED ಮಿರರ್ಸ್ ವಿತ್ ದ ಪ್ರೊಫೈಲ್ ಶಟರ್ ಬರುತ್ತೆ ಇಲ್ಲಿ ನಿಮ್ಗೆ. ಸೊ ಇದೆ ಲೈಟ್ ಆಪ್ಷನ್ ಬೇಕಾದ್ರೆ ಅದು ಹಾಕೋಬಹುದು. ಹೌದು, ಇದ್ರೊಳಗೆ ಕೂಡ ಲೈಟ್ ಆಪ್ಷನ್ ಯೂಸ್ ಮಾಡ್ಬೋದು. ಸೇಮ್ ರ್ಯಾಪ್ಟರ್ಸ್ ನಾವು ಅಲ್ಲಿ ಏನು ಬೆಡ್ರೂಮ್ ಅಲ್ಲಿ ಯೂಸ್ ಮಾಡಿದೀವಿ ಅದನ್ನೇ ಕೂಡ ಯೂಸ್ ಮಾಡಿದೀವಿ. ಓಕೆ. ನೆಕ್ಸ್ಟ್ ವಾಶ್ರೂಮ್ಸ್ ಅಲ್ಲಿ ಸರ್ ಕೂಡ ವೆಟ್ ಅಂಡ್ ಡ್ರೈ ಕಾನ್ಸೆಪ್ಟ್ ಇದೆ. ಮತ್ತೆ ಇದು ಡೋರ್ಸ್ ಎಲ್ಲ ಯಾವ್ದು ಬರುತ್ತೆ? PVC ಡೋರ್ಸ್ ಬರುತ್ತೆ ಬಾತ್ರೂಮ್ಗೆಲ್ಲ ಅದು ಕೂಡ. ಓಕೆ. ಸೊ ನಿಮಗೆ ನೆಕ್ಸ್ಟ್ ಬಂದ್ಬಿಟ್ಟು ಕಿಡ್ಸ್ ರೂಮ್ ಇದು. ಕಿಡ್ಸ್ ರೂಮ್ ಅಲ್ಲಿ ನಾವು ವೈಟ್ ಅಂಡ್ ಪಿಂಕ್ ಥೀಮ್ ಹೋಗಿದ್ದೀವಿ. ಕಿಡ್ಸ್ ಬೆಡ್ರೂಮ್ ವಾರ್ಡ್ರೋಬ್ ನೋಡೋದಾದ್ರೆ ಲ್ಯಾಮಿನೇಟ್ ಡೋರ್ಸ್ ಯೂಸ್ ಮಾಡಿದೀವಿ ವಿತ್ ದ ಲೈಟಿಂಗ್ ಬರುತ್ತೆ ಎಲ್ಲ ರೂಮಲ್ಲೂ. ಹಾಗೆ ಇಲ್ಲಿ ಸ್ಟಡಿ ಟೇಬಲ್ ಬರುತ್ತೆ, ಸ್ಮಾಲ್ ಸ್ಟಡಿ ಟೇಬಲ್ ವಿತ್ ದ ಡ್ರಾಯರ್ಸ್ ಬರುತ್ತೆ. ನೆಕ್ಸ್ಟ್ ಇನ್ನೊಂದು ಏನಂದ್ರೆ ಈ ರೂಮಲ್ಲಿ ಹೈಲೈಟ್ ಏನಂದ್ರೆ ಆ ಮಿರರ್ ಬರುತ್ತೆ ಅದೊಂದು. ಹೌದು, ಇಲ್ಲಿ ಡ್ರೆಸ್ಸಿಂಗ್ ಮಿರರ್ ನೀವು ನೋಡ್ಬೋದು ಎಲ್ಲಾ ಕಡೆಗೂ ಸ್ಕ್ವೇರ್, ಸೆಮಿ ಸರ್ಕಲ್ ಅದೇ ತರಾನೇ ಕಾಮನ್ ಇದೆ. ಇದು ನಿಮ್ಗೆ ಸ್ಮಾರ್ಟ್ ಮಿರರ್ ಕೂಡ ಹೌದು. ಕ್ಲೈಂಟ್ ಡಿಫ್ರೆಂಟ್ ಆಗಿ ಬೇಕು ಅಂತ ಕೇಳಿದ್ರಿಂದ ನಾವೇ ಡಿಸೈನ್ ಮಾಡ್ಬಿಟ್ಟು ಮಾಡ್ಸಿರೋ ಮಿರರ್ ಇದು. ನೀವು ಸೂಪರ್ ಆಗಿ ಬಂದಿದೆ ಆಕ್ಚುಲಿ. ಇದಲ್ಲೇ ನಾವು ಯಾವ ತರ ಡಿಸೈನ್ಸ್ ಬೇಕಾದ್ರೂ ನಾವು ಅದನ್ನ ಚೂಸ್ ಮಾಡ್ಬೋದು. ಹೌದು, ನಾವು ಮಿರರ್ಸ್ ಅಲ್ಲಿ ಕೂಡ ಡಿಸೈನ್ಸ್ ಕೊಡ್ತೀವಿ. ಅದನ್ನ ನೀವು ಏನ್ ಬೇಕಿದ್ರು ಸೆಲೆಕ್ಟ್ ಮಾಡ್ಬೋದು. ಎಲ್ಲ ಸ್ಮಾರ್ಟ್ ಮಿರರ್ ಬರುತ್ತೆ, ನೀವು ನೋಡ್ಬೋದು. ಲೈಟ್ ಆನ್ ಮಾಡ್ಬೋದು, ಆಫ್ ಮಾಡ್ಬೋದು. ಇಲ್ಲೇ ಟಚ್ ಮಿರರ್ ಬರುತ್ತೆ ಇದೆಲ್ಲ.